ಬಾಲಕೃಷ್ಣ ದಿನಾಂಕ 11/3/2025 ಶ್ರೀ ಮಹೇಂದ್ರ ಕೆ ತಮ್ಮಣ್ಣವರ್ ದಿನಾಂಕ 12/3/2025 14/3/2020 ಡಿಜಿ ಶಾಂತನಗೌಡ ದಿನಾಂಕ 14/3/2025 ಶ್ರೀ ಮಗೇಶ್ ತೆಂಗಿನಕಾಯಿ ದಿನಾಂಕ 14/3/2025 ಸದರಿ ಸದಸ್ಯರುಗಳು ಅಧಿವೇಶನ ಹಾಜರಾಗಲು ದಿನಾಂಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಪ್ರಕಟಣೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118 ಮೇರೆಗೆ 2020ನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ದಿನಾಂಕ 13/3/2025 ಯಾವುದೇ ತಿದ್ದುಪಡಿ ಇಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಸಭಾಧ್ಯಕ್ಷರೇ, ನಾನು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ 4ನೇ ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಬೆಳಗಾಂ ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಅಲ್ಲ, ಅದು ಉತ್ತರ ಸದ್ಯಕ್ಕೆ ಬರೋದಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಕೂತ್ಕೊಳ್ಳಿ, ಅದು ಮತ್ತೆ ಅವಕಾಶ ಕೊಡ್ತೇನೆ. ಈಗ ಕ್ವಶನ್ ಅವ್ರ ಮುಂಚೆ ಚರ್ಚೆ ಮಾಡ್ಲಿಕ್ಕೆ ಕೂತ್ಕೊಳ್ಳಿ. ಆಯ್ತು, ಅದಕ್ಕೆ ಬರೋದಿಲ್ಲ ಮಾತಾಡೋದಕ್ಕೆ. ನೀವು ಮಾತಾಡಿ. ಸದನಕ್ಕೆ ಈಗ ಉತ್ತರ ಯಾಕೆ ಕೇಳಬೇಕು? ನನ್ನ ಚೇಂಬರ್ಗೆ ಬನ್ನಿ, ಅಧಿಕಾರಿಗಳನ್ನ ಕಳಿಸ್ತೇನೆ. ನೀವು ಬನ್ನಿ, ಅಧಿಕಾರಿಗಳನ್ನ ಕಳಿಸ್ತೇನೆ, ಮಂತ್ರಿಗಳನ್ನ ಕಳಿಸ್ತೇನೆ, ಮತ್ತೆ ಕಳಿಸ್ತೇನೆ. ಅವರ ಸೆಕ್ರೆಟರಿ ಕರೆಸಿ ನಿಮ್ಮ ಪ್ರಶ್ನೆಗೆ ಉತ್ತರ ಬರೋದಿಲ್ಲ, ನಾನು ಚರ್ಚೆ ಮಾಡ್ತೇನೆ. ಇಲ್ಲಿ ಡೈರೆಕ್ಟ್ ಉತ್ತರ ಬರುವುದು ಅಲ್ಲಿಂದಲೂ ಕೂಡ. ಈಗ ಪ್ರಶ್ನೋತ್ತರ ತಮ್ಮ ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಲುವಳಿ ಸೂಚನೆ ವಿಶ್ವವಿದ್ಯಾನಿಲಯ ವಿಚಾರದಲ್ಲಿ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನೋಡಿ. ಈಗ ಪ್ರಶ್ನೋತ್ತರ ಮುಗಿಲಿ ಒಂದು ಕೂಡ. ಸಂಗಮೇಶ್ವರ್ ಬಿಕೆ ಪಾಟೀಲ್. ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 994 ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನು ಕೇಳ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಕೆಲಸ ಬಹಳ ಮಂದಗತವಾಗಿ ಸಾಗ್ತಾ ಇದೆ. ಪುನಃ ಪ್ರಾರಂಭ ಮಾಡೋ ವಿಚಾರದಲ್ಲಿ ಆಸಕ್ತಿ ತೋರಿಸಿದ್ದಾರೆ. ಆದರೆ ಕೆಲವು ಪ್ರಾಬ್ಲಮ್ಗಳಿದ್ದಾವೆ. ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಮ್ಮ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ 7/9/23 ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯೊಳಗೆ ಕೆಲವೆಲ್ಲ ತೀರ್ಮಾನ ತಗೊಂಡಿದ್ವಿ. ಆ ತೀರ್ಮಾನ ಅಷ್ಟೇ ತೀರ್ಮಾನ ಆಗಿದೆ ಹೊರತು ಕಾರ್ಯಗತ ಆಗಿಲ್ಲ. ದಯಮಾಡಿ ನಮ್ಮ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ತಾವು ಮತ್ತು ಫಾರೆಸ್ಟ್ ಇಲಾಖೆ ಮಂತ್ರಿ ಇಬ್ಬರು ಸೇರಿ ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು. ಅಧ್ಯಕ್ಷರೇ, 900 ಎಕರೆ ಟೌನ್ಶಿಪ್ನಲ್ಲಿರೋ ಜಾಗ, ಅಂಥ ಜಾಗ ಹಾಳು ಸುರಿತಾ ಇದೆ ಇವತ್ತು. ಹಾಗಾಗಿ ಅದು ಪುನಃ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರ ದಯವಿಟ್ಟು ಸಹಾಯ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ನಾವು ಮೀಟಿಂಗ್ ಅನ್ನು ಮಾಡಿದ್ದೀವಿ. ಇಲ್ಲಿ ಈ ಮೈಸೂರು ಪೇಪರ್ ಬಿಲ್ಸ್ ಏನಿದೆ, ಇದು ಈಗಾಗಲೇ ಅದು ಸ್ಥಗಿತಗೊಂಡಿದ್ರಿಂದ ಅಲ್ಲಿ ಮುಖ್ಯ ಕಾರಣ ರಾ ಮಟೀರಿಯಲ್ ನೀಲಗಿರಿ ಗಿಡ, ನೀಲಗಿರಿ ಮರ ಬೆಳಿಲಿಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ದಿವಸ ನಿಷೇಧ ಇದೆ. ನೀಲಗಿರಿ ಮರ ಬೆಳಿಲಿಕ್ಕೆ ನಿಷೇಧ ಇರೋದ್ರಿಂದ ಆ ಕಾರ್ಖಾನೆಗೆ ಇವತ್ತು 2 ಸಲ ನಾವು ಹಿಂದೆ ಬೇರೆಯವ್ರು ಕರೆದಿದ್ವಿ. ಹಿಂದೆ ಕರೆದ್ರು ಕೂಡ ಯಾರು ಕೂಡ ಅಲ್ಲಿ ಬರ್ತಾ ಇಲ್ಲ. ಮತ್ತು ಈಗ ನಾವು ಮಾನ್ಯ ಸದಸ್ಯರು ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೆ ನಾವು ಫಾರೆಸ್ಟ್ ಮಿನಿಸ್ಟರ್ ಒಂದು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿದಾಗ ಅವರು ಒಂದು ಸಮಿತಿಯನ್ನು ಮಾಡಿದ್ದಾರೆ, ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯ ವರದಿ ಬರಬೇಕಾಗಿದೆ. ಆ ಕಮಿಟಿ ವರದಿ ಬಂದಾದ್ಮೇಲೆ ಅದೇನಾದರೂ ನೀಲಗಿರಿ ಬೆಳಕ್ಕೆ ಅವಕಾಶ ಸಿಕ್ಕರೆ ಆವಾಗ ಮತ್ತೆ ನಾವು ಕಾಲ್ ಫಾರ್ವರ್ಡ್ ಮಾಡಿ ಇವತ್ತು ದಿವಸ ಮತ್ತೆ ಯಾರಾದರೂ ಖಾಸಗಿಯವರು ಬಂದು ಆ ಕಾರ್ಖಾನೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನೀಲಗಿರಿ ವಿಷಯ ಇವತ್ತು ದಿವಸ ಇತ್ಯರ್ಥ ಆಗೋದಿಲ್ಲ, ಅಲ್ಲಿವರೆಗೆ ಇದು ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನೀಲಗಿರಿ ಬಿಟ್ಟರೆ ಬೇರೆ ಪ್ರಾಡಕ್ಟ್ ಮಾಡೋಂಥದಕ್ಕೆ ಟೆಂಡರ್ ಕರೀಲಿ ಅಧ್ಯಕ್ಷರೇ. ಒಟ್ಟಿಗೆ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು. ಭದ್ರಾವತಿಯಲ್ಲಿ 4,000 ಜನ ಕಾರ್ಮಿಕರಿದ್ರು, ಈಗ ಒಬ್ಬರು ಇಲ್ಲ. ಹಾಗಾಗಿ ಅದು ನೀಲಗಿರಿ ಬಿಟ್ಟು ಬೇರೆ ಪ್ರೊಡಕ್ಷನ್, ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ಕಾರ್ಖಾನೆ ಇದು ಮಾಡಲಿ. ಈ ವಿಚಾರ ಏನ್ ಹೇಳಿದ್ರೆ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಸಾಲನೂ ಬಹಳ ಇದೆ. ಅಲ್ಲಿ ಸುಮಾರು 1500 ಕೋಟಿಗಿಂತ ಸಾಲ ಇದೆ. ಮತ್ತು ನಮ್ಮ
ವಿದ್ಯುತ್ ಶಕ್ತಿ ಬಿಲ್ನು ಕೂಡ ಬಹಳ ಬಾಕಿ ಇದೆ. ಇದೆಲ್ಲವನ್ನು ಇಟ್ಕೊಂಡು ಬೇರೆ ಏನಾದರೂ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅನ್ನೋದನ್ನ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಸರ್. ಓಕೆ, ಇಲ್ಲಾಂದ್ರೆ ಅದು 900 ಎಕರೆ ಸರ್ಕಾರಿ ಜಾಗ ಏನ್ ಮಾಡ್ತೀರಿ ಮತ್ತೆ MPM ಸಂಬಂಧಪಟ್ಟಿದ್ದು ಅದನ್ನ ಆಲೋಚನೆ ಮಾಡಿ ಹೇಳುವ ನೋಡಿ ಹೇಳ್ತಾರೆ. ಈಗ ಇಂಡಸ್ಟ್ರಿ ಮಿನಿಸ್ಟರ್ ಅವರೇ ಕೂತ್ಕೊಳ್ಳಿ. ನಥಿಂಗ್, ಜಸ್ಟ್ ನನಗೆ ಶರಣ್ ಕಂದಕೂರ್ ಅವ್ರದ್ದು 2 ಪ್ರಶ್ನೆಗೆ ಅಲ್ಲ 1 ಸೆಕೆಂಡ್ 2 ಸಲ ಕೇಳಿದ್ರು. ಅದು ಉತ್ತರ ಅಂತಲ್ಲ, ಅವರ ಊರಲ್ಲಿ ಒಂದು ಕಾಲೇಜಲ್ಲಿ ಬಂದ್ ಮಾಡಿದ್ರೆ ಅವರ ಆಫೀಸ್ ಕರೆಸಿ ಮಾತಾಡಿ. ಶರಣ್ ಅಲ್ಲಿ ಕೂತ್ಕೊಳ್ಳಿ. ಅಲ್ಲ ನೋಡ ಪ್ರಶ್ನೆ ಅಲ್ಲ, ಇಲ್ಲಿಗೆ ಬನ್ನ ಹತ್ರ ಕೂತ್ಕೊಂಬರೆ. ಬಹಳ ಸಲ ಮಾತಾಡಿದ್ದೀನಿ ಸರ್, ಮತ್ತೆ ಮಾತಾಡ್ತೀನಿ. ಓಕೆ, ಬಹಳ ಸಲ ಮಾತಾಡಿದ್ದೀನಿ, ಮತ್ತೆ ಮಾತಾಡ್ತೀನಿ. ಏನು ಯೂಸ್ ಆಗಿಲ್ಲ ಆದ್ರೂ ಮಾತಾಡ್ತೀನಿ. ಓಕೆ, ಅಲ್ಲ ಈಗಲ್ಲ ಕೂತ್ಕೊಳ್ಳಿ. ಅದನ್ನೊಂದು ಕರೆದು ಮಾತಾಡಿ. ವೇದವ್ಯಾಸ್ ಕಾಮತ್. ಸಭಾಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಕಳೆದ ಸಾಲಿನಲ್ಲಿ ಅತಿಯಾದ ಮಳೆಯಿಂದ ಮಂಗಳೂರು ಪಚ್ಚನಾಡಿಯ ಕಸ ವಿಲೇವಾರಿ ಘಟಕ ಕುಸಿದು ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿಯಾಗಿರುವ ಬಗ್ಗೆ, ಅದರಲ್ಲಿ ಕೂಡ ನಿವೇಶನವನ್ನು ನೀಡುವಂಥ ದೃಷ್ಟಿಯಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳುವುದು ಮತ್ತು ಕೃಷಿ ಭೂಮಿ ಕಳೆಗೊಂಡವರಿಗೆ ಪರಿಹಾರ ನೀಡುವ ದೃಷ್ಟಿಯಲ್ಲಿ ನಾನು ಪ್ರಶ್ನೆಯನ್ನು ಕೇಳಿದೆ. ಪ್ರಶ್ನೆ ಸಂಖ್ಯೆ 2015 ಪ್ರಶ್ನೆಯನ್ನು ಕೇಳಿದೆ. ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಸಭಾಧ್ಯಕ್ಷ, ಈಗ ಉತ್ತರವನ್ನು ಒದಗಿಸಲಾಗಿದೆ ಅಂತ ಹೇಳ ಅಥವಾ ಡೈರೆಕ್ಟ್ ಆನ್ಸರ್ ಹೋಗ್ಬಿಡ್ಲಾ ಅಧ್ಯಕ್ಷ? ಅಲ್ಲ, ಕ್ಲಾರಿಫಿಕೇಶನ್ ಇದೆಯಾ? ಕ್ಲಾರಿಫಿಕೇಶನ್ ಇದೆ. ಉತ್ತರ ನೀವು ಕೊಟ್ಟಿದ್ದೀರಿ. ಆ ಉತ್ತರದ ಬಗ್ಗೆ ಒದಗಿಸಲ್ಲ ಎಲ್ಲ ನೀನೇ ಹೇಳ್ಬಿಟ್ಟಲ್ಲ, ಇನ್ನೇನ್ ಮತ್ತೆ ಅಲ್ಲ ಸುಲಭ ಆಗ್ಲಿ ಅಂತ ನಿಮ್ಗೆ ಅಲ್ಲ, ಯಾವ್ದು ಬೇಕಾದೇನೆ ಇಲ್ಲ, ಅದೆಲ್ಲ ಬಿಟ್ಟೆಲ್ಲ ಇದೆ. ಕರೆಕ್ಟ್ ಕೊಡ್ತಾನೆ ಅಂತ ಅರ್ಥ. ಅದೇ ಸಭಾಧ್ಯಕ್ಷರೇ, ಪ್ರಶ್ನೆ ಯಾಕೆ ಅವರು ಕೇಳಿದಂತ ಕೊಟ್ಟ ಉತ್ತರದಲ್ಲಿ ಸ್ವಲ್ಪ ಉಪ ಪ್ರಶ್ನೆಗಳಿದೆ. ಅದನ್ನ ಉಪ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಅವರು ಹಾನಿ ಉಂಟಾಗಿರೋ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದು ಅಂತ ಹೇಳುವಂಥದ್ದು ಅವರಿಗೆ ಸರ್ಕಾರಕ್ಕೆ ಬಂದಿದೆ. ಅದಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಮುಖಾಂತರ ಸರಿಸುಮಾರು 14 ಕೋಟಿಯಷ್ಟು ಪರಿಹಾರವನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ಒಂದು ಮಾತನ್ನು ಅವರು ಹೇಳಿದ್ದಾರೆ, ಸದರಿ ನಿರಾಶ್ರಿತರಿಗೆ ನಿವೇಶನವನ್ನು ನೀಡಿರುವುದಿಲ್ಲ. ಆ 27 ಕುಟುಂಬಗಳು ತಾತ್ಕಾಲಿಕವಾಗಿ ಕರ್ನಾಟಕ ಗೃಹ ಮಂಡಳಿಯ ಇವರು ಕುಡುಪು ಬಡಾವಣೆಯಲ್ಲಿರುವ ಖಾಲಿ ಜಾಗದಲ್ಲಿ ವಸತಿಯನ್ನು ಅವರಿಗೆ ಕಲ್ಪಿಸಿಕೊಡಲಾಗಿದೆ. ಮುಂದಿನ ಆರ್ಡರ್ ಬರುವ ತನಕ ಅವರಿಗೆ ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತೇಳಿ. ಮುಂದಿನ ಅವಧಿ ಅಂತ ಹೇಳಿದ್ರೆ ಇನ್ನು ಯಾವ ತನಕ ಅಂತೇಳಿ ಗೊತ್ತಿಲ್ಲ. ಇವರ ಜಾಗದಲ್ಲಿ ಇಷ್ಟೆಲ್ಲ ಗೊಂದಲಗಳಾದ ನಂತರ ಅವರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ 3-3.5 ವರ್ಷದಿಂದ ಅವರು ವಸತಿ ಗೃಹ ಮಂಡಳಿಯ ಮನೆಯಲ್ಲಿ ಅವರು ತಾತ್ಕಾಲಿಕವಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಿರುವಾಗ ಹಾಗೇನೆ ಮುಂದುವರೆದು ಇನ್ನು ಎಷ್ಟು ವರ್ಷ ನಡೆಸ್ಕೊಳ್ಬೇಕು ಅಂತ ಹೇಳೋದು ಒಂದು ಪ್ರಶ್ನೆ. ಎರಡನೇದು, ಇದಕ್ಕೆ ಭೂಸ್ವಾಧೀನದ ಪ್ರಕ್ರಿಯೆ ಮಾಡಬೇಕು ಅಂತೇಳಿ ಸರಿಸುಮಾರು 45 ಕೋಟಿ ಆಗುತ್ತೆ ಅಂತ ಅವತ್ತು ಅಂದಾಜು ವೆಚ್ಚ ಮಾಡಿಕೊಂಡು ಅದನ್ನ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡಿದೆ. ಹಣದ ಲಭ್ಯತೆ ಇಲ್ಲ ಅಂತೇಳಿ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳೋದು ಉತ್ತರದಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ನಾನು ಕೂಡ ಹಾಕಿದ್ದೆ, ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಹಾಕಿದ್ರು. ಈ ಕ್ಷೇತ್ರದಿಂದ ಅಲ್ಲಿ ಸರಿಸುಮಾರು 10 ಲಕ್ಷ ಟನ್ ಲೆಗೆಸಿ ವೇಸ್ಟ್ ಇದೆ. ಅದು ಜಾರಿಕೊಂಡು ನನ್ನ ಕ್ಷೇತ್ರಕ್ಕೆ ಬರುವಂತಹದಷ್ಟದಲ್ಲಿ ಆಗಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಸ್ವಲ್ಪ ಗಮನಕ್ಕೆ ತರ್ತಾರೆ ಸರ್. ಅಧ್ಯಕ್ಷ, ಸಭಾಧ್ಯಕ್ಷ, ಇದರಲ್ಲಿ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಸ್ವಲ್ಪ ಮನೆಗಳೆಲ್ಲ ಹೋಗಿದೆ. ಇದರಲ್ಲಿ ಮನೆಗಳನ್ನು ಅವರೆಲ್ಲ ಶಿಫ್ಟ್ ಮಾಡಿ KDB ಹೌಸಿಂಗ್ ಕಾಲೋನಿಯಲ್ಲಿ ಇಟ್ಟಿದ್ದಾರೆ. ಈಗ ಅವರಿಗೆ ಏನು ಅವರ ಜಾಗವನ್ನ ನಾವು ಎಕ್ವೈರ್ ಮಾಡೋದಾದ್ರೆ ಅದೆಲ್ಲ ಕನ್ವರ್ಟೆಡ್ ಲ್ಯಾಂಡ್, ಮನೆಯನ್ನ ಕಟ್ಟಿದ್ದಾರೆ. ಕನ್ವರ್ಟೆಡ್ ಲ್ಯಾಂಡ್ಗೆ ನೀವು ಎಷ್ಟು ದುಡ್ಡನ್ನ ಹಣವನ್ನ ಕೊಡಬೇಕು ಆ ರೀತಿ ಅವರಿಗೆ ಕೊಟ್ರೆ ಒಂದು ಅವರಿಗೆ ಸಮಸ್ಯೆ ಪರಿಹಾರ ಆಗ್ತದೆ. ಒಂದು ಸರ್. ಎರಡನೇದು, ಆ ಪಚ್ಚನಾಡಿಯಲ್ಲಿ ಹಿಂದೇನು ಪ್ರಾಬ್ಲಮ್ ಆಗಿದೆ, ಭೂಕುಸಿತ ಎಲ್ಲ ಆಗಿದೆ. ಅದ್ರ ಬಗ್ಗೆ ಈಗ ಅಲ್ಲಿ ನಮ್ಮ ವೇಸ್ಟ್ ಡಿಸ್ಪೋಸಲ್ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಮೆಥಡ್ ಬಗ್ಗೆ ನೀವೆಲ್ಲಾ ಕಡೆ ಇಲ್ಲದಿದ್ರೆ, ಈಗ ಬೆಂಗಳೂರಲ್ಲಿ ಈಗ ಜಾಗ ಇಲ್ಲ ಸರ್ ಕಸ ಹಾಕ್ಲಿಕ್ಕೆ. ಅದೇ ರೀತಿ ಸಮಸ್ಯೆ ನಮಗೆ ಮುಂದೆ ಬರ್ತದೆ ಮಂಗಳೂರಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇಮಿಡಿಯೇಟ್ ಆಗಿ ಕಸ ವಿಲೇವಾರಿ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಅನ್ನ ಮಾಡಲಿಕ್ಕೆ ಈಗ ಎಫರ್ಟ್ಸ್ ಆಗ್ತಾ ಇದೆ, ಮತ್ತೆ ಸಾಕಾಗ್ತಾ ಇಲ್ಲ ಅದು. ಅದನ್ನ ಎಂಡ್ ಪ್ರಾಡಕ್ಟ್ ವೇಸ್ಟ್ ಅನ್ನ ನಾವು ಏನ್ ಮಾಡುದು ಅಂತ ಹೇಳುದು, ಎಷ್ಟು ಟನ್ ಅಲ್ಲಿ ಬರ್ತಾ ಇದೆ ಅಷ್ಟು ಟನ್ ನಮಗೆ ಅಲ್ಲಿ ಯೂಸ್ ಆಗ್ತಾ ಇಲ್ಲ ಅಂದ್ರೆ ಲ್ಯಾಂಡ್ ಫಿಲ್ಲಿಗೆ ಹೋಗ್ತಾ ಇದೆ. ಪುನಃ ಲ್ಯಾಂಡ್ ಫಿಲ್ಲಿಗೆ ಹೋಗಿ ಪ್ರಯೋಜನ ಇಲ್ಲ ಸಭಾಧ್ಯಕ್ಷರೇ. ಅದನ್ನ ನೀವು ಡ್ರೈ ವೇಸ್ಟ್ ಅನ್ನ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ಮತ್ತು ವೇಸ್ಟೇಜ್ ಅನ್ನ ಕಾಂಪೋಸ್ಟ್ ಬೇರೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅಲ್ಲಿ ರಿಲೀಫ್ ಸಿಗ್ತದೆ. ಅಷ್ಟೊಂದು ಗಮನ ಹರಿಸಬೇಕು. ಸುರೇಶ್ ಅಣ್ಣ, ಒಂದೇ ನಿಮಿಷ ಒಂದು ಇಂಪಾರ್ಟೆಂಟ್. ಸುರೇಶ್ ಅಣ್ಣ, ಆಕ್ಚುಲಿ
ಈ ಸಕಲೇಶ್ಪುರದಲ್ಲಿ ಏನಾಗಿದೆ, ಕಸನ ಒಂದು ಕ್ರೀಡಾಂಗಣ ಇದೆ, ಸಕಲೇಶ್ಪುರ ಸುಭಾಷ್ ಮೈದಾನ ಅಂತಕ್ಕಂಥ ಒಂದು ಕ್ರೀಡಾಂಗಣ. ಆ ಕ್ರೀಡಾಂಗಣದ ಮಧ್ಯದಲ್ಲಿ 8-10 ವರ್ಷಗಳಿಂದ ಕಸನ ಸ್ಟಾಕ್ ಮಾಡಿ ಆ ಇಡೀ ಮಳೆಯಲ್ಲಿ ನೆಂದು ಅಕ್ಕಪಕ್ಕದ ಇರ್ತಕ್ಕಂಥ ಅಂಗಡಿಗಳು ಬರ್ತಕ್ಕಂಥ ಮಕ್ಕಳಿಗೆಲ್ಲ ಕಾಯಿಲೆ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಾವು ಹಲವಾರು ವರ್ಷಗಳಿಂದ ಅದನ್ನ ಟೆಂಡರ್ ಆಗುತ್ತೆ ಅಂತ ಹೇಳ್ತಾರೆ, ಮತ್ತೆ ಟೆಂಡರ್ ಆಗಲ್ಲ. ಅದೇನೋ ಕಸನ ವಿಲೇವಾರಿ ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ದಯವಿಟ್ಟು ಅದನ್ನ ಕಸನ ಅಲ್ಲಿಂದ ಶಿಫ್ಟ್ ಮಾಡಿ ಅದನ್ನ ಆದಷ್ಟು ಬೇಗ ವಿಲೇವಾರಿ ಮಾಡಿಕೊಡ್ಬೇಕು. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು, ಆದಷ್ಟು ಬೇಗ ಟೆಂಡರ್ ಮಾಡಿ ಆ ಕಸನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಿಜವಾಗ್ಲೂ ಸಕಲೇಶ್ಪುರ ಜನಕ್ಕೆ ಎಲ್ಲ ಕಡೆ ಕಸ ಎಲ್ಲಾ ಕಡೆ ಇದೆ. ಈಗ ಸಭಾಧ್ಯಕ್ಷರೇ, ಅಲ್ಲಿ ನಗರದ ಕಸವನ್ನು ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಿದ್ದಾರೆ. ನಮ್ಮಲ್ಲಿ ಸುಳ್ಯದಲ್ಲಿ ಅಲ್ಲಿಯ ಕೂಡ ಹೀಗೆ ಡಂಪ್ ಮಾಡಿ ವೇಸ್ಟ್ ಆಗಿ ನೀರು ಹರಿದು ಬಂದು ಆ ನೀರೆಲ್ಲ ಮಳೆಗಾಲದಲ್ಲಿ ಪರಿಸರಕ್ಕೆ ಬಂದು ಹಾಳಾಗ್ತಿದೆ, ರೋಗ ಬರ್ತದೆ. ಅದಕ್ಕೋಸ್ಕರ ಆ ಕಸವನ್ನು ನಮ್ಮ ಸುಳ್ಯದ ಕಸವನ್ನು ಕೂಡ ಡಂಪ್ ಮಾಡಬೇಕು. ಮತ್ತೊಂದು ವಿಷಯ, ಅಲ್ಲಿ ನಮ್ಮ ಈಗ ಮೊದಲು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಇರುವಾಗ ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನವನ್ನು ಜಾಸ್ತಿ ಮಾಡಿಸಿದ್ದಾರೆ. ನಗರ ಮತ್ತು ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರ ಗೌರವಧನವನ್ನು ಜಾಸ್ತಿ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೀವಿ. ಈಗ ಮಂತ್ರಿ ಅವರೇ, ಒಂದು ವೇಳೆ ಅದು ಸಬ್ಜೆಕ್ಟ್ ಮೇನ್ ಆಗಿ ಒಂದು, ಈಗ ನಮ್ಮ ಸುಳ್ಯದ ಮೇಲೆ ಹೇಳಿದಾಗೆ ನಗರದಲ್ಲಿ ಜಾಗ ಇಲ್ಲ ಅಂತ ಹೇಳಿ ಗ್ರಾಮೀಣ ಮಟ್ಟದಲ್ಲಿ ನಗರಸಭೆಯವರು ತೆಗುವಂಥದ್ದು, ಗ್ರಾಮೀಣ ಮಟ್ಟದಲ್ಲಿ ಜಾಗ ನೋಟ್ ಮಾಡಿ ಪಂಚಾಯತ್ ಅನ್ನು ಲೆಕ್ಕಕ್ಕೆ ತಗೊಳ್ಳದೆ ಏಕಾಏಕಿ ಅವರಲ್ಲಿ ನಮ್ಮ ಲ್ಯಾಂಡ್ ಅಂತ ಹೋಗಿ ಇಡೀ ಊರಿಡೀ ಗಲೀಜು ಮಾಡಿಕೊಂಡು ಪಂಚಾಯತ್ನ ಲೆಕ್ಕಕ್ಕೆ ತಗೊಂಡು ಊರವರಿಗೆ ತೊಂದರೆ ಕೊಟ್ಟು ಅಲ್ಲಿ ಈ ಪ್ರಾಬ್ಲಮ್ ಮಾಡ್ತಾರೆ. ಅಟ್ಲೀಸ್ಟ್ ನಗರದವರು ಬೇರೆ ಗ್ರಾಮೀಣವನ್ನು ಮಾಡಿದಾಗ 2-3 ಗ್ರಾಮದವರು ಸೇರಿಸಿಕೊಂಡು ಅಲ್ಲೇ ಕಸಕೊಂಡು ನಾವು ತೆಗಿತೇವೆ, ಇಲ್ಲಿ ಈ ಒಂದು ಸಿಸ್ಟಮ್ ಜನ ಕೂಡ ಸಹಕಾರ ಕೊಡ್ತಾರೆ. ಇದು ಸ್ವಲ್ಪ ನೋಡಿಕೊಳ್ಳಿ. ನನ್ನ ಕಲ್ಲಿ ಕೂಡ ಸಚಿವದಲ್ಲಿ ಸೇಮ್ ಪ್ರಾಬ್ಲಮ್ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ರಾಜ್ಯದ ಹಲವಾರು ಕಡೆ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷರೇ. ಡಂಪಿಂಗ್ ಯಾರ್ಡ್ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷ. ಅದಕ್ಕೆ ಸೆಗ್ರಿಗೇಟ್ ಮಾಡಿ ಎಲ್ಲ ಕಡೆ ಪ್ಲಾಂಟ್ಸ್ ಮಾಡಲಿಕ್ಕೆ ಒಂದೊಂದಾಗಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ನಿರ್ದಿಷ್ಟವಾಗಿ ಈಗ ಸಕಲೇಶ್ಪುರ ಮತ್ತೆ ಮೇಡಮ್ ಕೇಳಿದ್ದು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನೀವು ಹೇಳಿದ್ದು ನಾನು ನಮ್ಮ ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿ ಇದಕ್ಕೆ ಏನು ಪರಿಹಾರ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಸಭಾಧ್ಯಕ್ಷ. ಈಗ ನಮ್ಮ ವೇದವ್ಯಾಸ ಕಾಮತ್ ಅವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಭಾಧ್ಯಕ್ಷ. ಪರ್ಟಿಕ್ಯುಲರ್ಲಿ ಇದು 2019ರಲ್ಲಿ ಭಾರಿ ಮಳೆ ಬಂತು ಸಭಾಧ್ಯಕ್ಷ, ಅವ್ರಿಗೆ ಗೊತ್ತಿರುವಂಥದ್ದು, ಅಲ್ಲಿ ಶಾಸಕರಾಗಿದ್ದವರು. ಸೊ ಅಲ್ಲಿ ಈ ಡಂಪಿಂಗ್ ಯಾರ್ಡ್ ಇತ್ತು ಸಭಾಧ್ಯಕ್ಷ. ಈ ವೇಸ್ಟ್ ಇದರಲ್ಲಿ ಅದೆಲ್ಲ ಬಹಳ ಮಳೆಯಿಂದಾಗಿ ಅದು ಎಲ್ಲ ಪಕ್ಕದ ಜಮೀನುಗಳಿಗೆ ಹೊರಟೋಗಿ ಅದು ಅಲ್ಲಿದ್ದಂಥ ನಿವಾಸಿಗಳಿಗೆ, ರೈತರಿಗೆ ಬಹಳಷ್ಟು ಸಮಸ್ಯೆ ಆಗಿದ್ದು ಸತ್ಯ ಸಭಾಧ್ಯಕ್ಷರೇ. ಅದಾದ ನಂತರ ನಮ್ಮ PWD ಇಲಾಖೆಯವರು ಏನು ಅವ್ರದ್ದು ಮಾನದಂಡಗಳು ಏನಿದ್ದಾವೆ ಅದರ ಪ್ರಕಾರ ಕಟ್ಟಡಗಳಿಗೆ ಸುಮಾರು 3,15,00,000 ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಈ ಬೆಳೆ ಮತ್ತು ಮರಗಳಿಗೆ ಸುಮಾರು 2,81,00,000 ಕೊಟ್ಟಿದ್ದೀವಿ. ಅದ್ರ ಜೊತೆ ಈ ಜಮೀನುಗಳಿಗೆ ಮಧ್ಯಂತರ ಪರಿಹಾರ ಅಂತ ಹೇಳಿ ಭೂಸ್ವಾಧೀನ ಪಡಿಸುವ ಸಂಬಂಧವಾಗಿ 8,22,00,000 ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಒಟ್ಟು ಸರ್ಕಾರದಿಂದ ಸುಮಾರು 14,19,00,000 ರೂಪಾಯಿಗಳನ್ನ ನಾವು ಈಗಾಗಲೇ ಅವರಿಗೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮತ್ತೆ ಅಲ್ಲಿ ನಮ್ಮ ಸದಸ್ಯರು ಹೇಳಿದ ಪ್ರಕಾರ ಮನೆಗಳು ಬಹಳ ಹಾನಿ ಆಗಿತ್ತು ಸಭಾಧ್ಯಕ್ಷ. ಬಹಳ ಹಾನಿಯಾಗಿದ್ದಂತಹ ಮನೆಗಳು ಅಲ್ಲಿ ವಾಸನೆಯಿಂದ ಮತ್ತೆ ಬೇರೆ ಇದರಿಂದ ಅವರು ಜೀವನ ಮಾಡಕ್ಕೆ ಆಗದೆ ಇರುವಂತಹ ಸುಮಾರು 27 ಕುಟುಂಬಗಳಿಗೆ ನಾವು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ರಚಿಸಲಾಗಿದ್ದಂತಹ ಮನೆಗಳಲ್ಲಿ ನಮ್ಮ DC ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡರ್ 2005 ಸೆಕ್ಷನ್ 65/1 ಆಕ್ಟ್ ಪ್ರಕಾರ ಆ ಕಟ್ಟಡಗಳಲ್ಲಿ ನಿರಾಶ್ರಿತರಿಗೆ ಮಾಡಲಿಕ್ಕೆ ಇರಲಿಕ್ಕೆ ನಾವು ಅವಕಾಶವನ್ನು ಈಗಾಗಲೇ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಅದಾದ್ಮೇಲೆ ಸಭಾಧ್ಯಕ್ಷ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಸಭಾಧ್ಯಕ್ಷ, ಇವರಿಗೆ ಕೃಷಿ ಭೂಮಿ ಕಳೆದುಕೊಂಡವ್ರಿಗೆ ಏನ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆದ್ರಿಂದ ಹೇಳಿದಲ್ಲ ಸಭಾಧ್ಯಕ್ಷ, ಈಗಾಗಲೇ ಅವ್ರಿಗೆ ತಕ್ಷಣಕ್ಕೆ ಪರಿಹಾರವಾಗಿ ಅಷ್ಟು ದುಡ್ಡು ಕೊಟ್ವಿ ಸಭಾಧ್ಯಕ್ಷ. ಮತ್ತೆ ಅದಾದ್ಮೇಲೆ ಸುಮಾರು 17 ಎಕರೆ ಮತ್ತು ಇನ್ನೊಂದು 0.32 ಮುಕ್ಕಾಲು ಎಕರೆ ಇವೆರಡಕ್ಕೂ ಬೇಕು ಅಂತ ಹೇಳಿ ಸರ್ಕಾರದಿಂದ ಸ್ವಾಧೀನಪಡಿಸಲಿಕ್ಕೆ ಅಂಡರ್ ಸೆಕ್ಷನ್ 19(1) ಅಂಡ್ 19(2) ಪ್ರಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದ್ವಿ ಸಭಾಧ್ಯಕ್ಷ.
ಅದಾದ್ಮೇಲೆ ಇದು ಮಾಡಲಿಕ್ಕೆ ಸುಮಾರು 44 ಕೋಟಿ ರೂಪಾಯಿಗಳು ಅವರಿಗೆ ಕೊಡಬೇಕಾಗ್ತದೆ ಅಂತ ಹೇಳಿ ಲೆಕ್ಕ ಹಾಕಿ ಕ್ಯಾಲ್ಕುಲೇಷನ್ಸ್ ಬಂದಿದೆ ಸಭಾಧ್ಯಕ್ಷೆ. 44 ಕೋಟಿ ಸರ್ಕಾರದಿಂದ ಪರಿಹಾರ ಕೊಡಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು ಸಭಾಧ್ಯಕ್ಷೆ. ಅದೇ ಚರ್ಚೆಯಲ್ಲಿದೆ ಸಭಾಧ್ಯಕ್ಷೆ. ಮತ್ತೆ ಈಗಾಗಲೇ ಮತ್ತೆ ಕೆಲವೊಂದು ರೈತರುಗಳು ಫಸ್ಟ್ ಹೇಳ್ತಾ ಇದ್ರು, ಅಲ್ಲಿ ನಾವು ಬೆಳೆಗಳು ಹಾಕ್ಲಿಕ್ಕೆ ಆಗಲ್ಲ, ಅದು ಯಾವುದೇ ಬೆಳೆ ಬೆಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಆ ಜಾಗಗಳಲ್ಲಿ ಅಂತೇಳಿ ವಾಪಸ್ ಕೊಡು ಅಂತ ಕೇಳಿದ್ರು ಸಭಾಧ್ಯಕ್ಷ. ಸುಮಾರು 10 ಜನ ಅದರಲ್ಲಿ ರೈತರುಗಳು ಆ ಜಮೀನುಗಳನ್ನು ವಾಪಸ್ ತಗೊಳ್ಳಕ್ಕೆ ಸಹ ರೆಡಿ ಇದ್ದಾರೆ ಸಭಾಧ್ಯಕ್ಷರೇ. ಆದ್ರಿಂದ ನಾವು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ ಮತ್ತೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ಆ ಮಣ್ಣನ್ನು ಪರೀಕ್ಷೆ ಮಾಡಿ ವಾಪಸ್ಸು ಇದು ಅಲ್ಲಿ ರೈತರು ಬೆಳೆಗಳು ಬೆಳಿಬೋದಾ, ಅದೇನು ಸೂಕ್ತವಾಗಿದೆಯಾ ವ್ಯವಸಾಯಕ್ಕೆ ಅಂತ ನೋಡಿದಾಗ ಸೂಕ್ತವಾಗಿದೆ ಅಂತ ಹೇಳಿ ಅಲ್ಲಿ ಅವರು ಹೇಳಿದ್ದಾರೆ ಸಭಾಧ್ಯಕ್ಷರೇ. ಆದ್ರಿಂದ ರೈತರುಗಳು ಒಪ್ಕೊಂಡ ಪಕ್ಷದಲ್ಲಿ ಇದು ಡಿನೋಟಿಫಿಕೇಶನ್ ಮಾಡಬೇಕಾಗ್ತದೆ ಸಭಾಧ್ಯಕ್ಷರೇ. ಆದ್ರೂ ಸಹ ಸರ್ಕಾರ ಇದರಲ್ಲಿ ಸೂಕ್ತವಾಗಿ ನಾವು ರೈತರ ಪರವಾಗಿ ಇರುವಂತದ್ದು ಸರ್ಕಾರ ಸಭಾಧ್ಯಕ್ಷರೇ. ರೈತರುಗಳು ಇಷ್ಟಪಟ್ಟ ಪಕ್ಷದಲ್ಲಿ ನಾವು ಪರಿಹಾರ ಕೊಡಕ್ಕಾಗದೆ ಇರೋದ್ರಿಂದ ಆ ಜಮೀನುಗಳನ್ನ ವಾಪಸ್ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು ಸಭಾಧ್ಯಕ್ಷ. ಅದೇ ಗೊತ್ತಲ್ಲ ಸಭಾಧ್ಯಕ್ಷ, ಡಿನೋಟಿಫಿಕೇಶನ್ ಎಷ್ಟು ಸೀರಿಯಸ್ ಮ್ಯಾಟರ್ ಅಂತ ಗೊತ್ತಿದೆ. ಆದ್ರೂ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಾವು ಮಾತನಾಡಬೇಕಾದ್ರೆ ಆ ಜಮೀನುಗಳನ್ನ ಅವ್ರಿಗೆ ವಾಪಸ್ ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ ಏನಂತ ಹೇಳಿದ್ರೆ, ಈಗ 2019ರಿಂದ ಈಗ 25 ಆಯಿತು, 6 ವರ್ಷದಿಂದ ಅವರು ನಿರಾಶ್ರಿತರಿಗೆ ನಿವೇಶನ ನೀಡದೆ ಅವರು ಕರ್ನಾಟಕ ಗೃಹ ಮಂಡಳಿಯ ಕುಡಿಪುಗಳಲ್ಲಿ ಇದ್ದಾರೆ. ಈಗ ಅದು ಇನ್ನೂ ಒಂದು 10 ವರ್ಷ ಆದ್ರೆ ಅವರು ಅಲ್ಲೇ ಉಳ್ಕೊಳ್ಳೋದು ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಏನಂದ್ರೆ ಅವರ ಈ ಪ್ರಾಬ್ಲಮ್ ಅನ್ನ ಅವರಿಗೆ ಕಳ್ಕೊಂಡಿದ್ದಾರೆ, ಬೇರೆ ಕಡೆ ಇದ್ದಾರೆ ಅಂತ ಒಂದು ಭಾಗ. ಒಂದ್ಸತಿ ಅವರನ್ನೆಲ್ಲ ಕರೆದು ನೀವು ಒಂದ್ಸತಿ ಮೀಟಿಂಗ್ ಮಾಡಿಸಿ ಪುನಃ ಅವ್ರ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಗೊತ್ತಿಲ್ಲ, ಅವ್ರು ತ್ರಿಶಂಕು ಸ್ವರ್ಗದಲ್ಲಿದ್ದಾರೆ. ಈಗ ಅವ್ರ ಮನೆ ಇಲ್ವಾ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿದೆ ಸಭಾಧ್ಯಕ್ಷರೇ, ಈ ಕಡೆ ನಾವು ದುಡ್ಡು ಸಹ ಕೊಡ್ತಾ ಇಲ್ಲ, ಅವ್ರ ಜಮೀನು ಸಹ ಬಿಡ್ತಾ ಇಲ್ಲ, ಇದು ಹೇಗಾಗ್ತದೆ ಅಂದಾಗ ನಮ್ಮ ಸೆಕ್ರೆಟರಿ ಅವರು ಸಹ ಹೇಳಿದ್ದಾರೆ ಸಭಾಧ್ಯಕ್ಷ, ಹೌದು ಇದು ನಾವು ಮಾಡಬೇಕು ಸರ್, ಅದು ಬಡವರು ಎಲ್ಲ ಇರೋದು ಅಂತ ಹೇಳಿದ್ದಾರೆ. ನಾನು ಇದನ್ನ ಬಹಳ ಸೂಕ್ಷ್ಮವಾದ ವಿಚಾರ ಅಂತ ಗೊತ್ತಿದೆ ಸಭಾಧ್ಯಕ್ಷರೇ. ನಾನು ಇಬ್ಬರು ಶಾಸಕರೊಟ್ಟಿಗೆ ಅವರು ಎಲ್ಲ ಕುಟುಂಬಗಳ ಜೊತೆ ಮಾತನಾಡಿ ಅವ್ರು ವಾಪಸ್ಸು ತಗೊಳಕ್ಕೆ ಒಪ್ಪಿಗೆ ಕೊಟ್ರೆ ನಾವು ಆ ಜಮೀನನ್ನ ಬೇಕಾದ್ರೆ ಆ ಸ್ವಾಧೀನದಿಂದ ಅವ್ರಿಗೆ ವಾಪಸ್ ಕೊಡೋಣ ಸಭಾಧ್ಯಕ್ಷ. ಅದಿಲ್ಲ ಅಂದ್ರೆ ಬೇರೆ ನೋಡೋಣ ಸಭಾ. ಒಂದು ಮೀಟಿಂಗ್ ಮಾಡಿಸಿ, ಎಲ್ಲರನ್ನೊಂದು ಕರೆದೊಂದು ಮೀಟಿಂಗ್ ಮಾಡಿಸಿ. ಆಯ್ತು ಹೇಳ್ತಾರೆ ಬಾಲಕೃಷ್ಣ ಸೇನ್. ಅಧ್ಯಕ್ಷ ಒಂದೇ ಅಧ್ಯಕ್ಷ, ಕೊನೆಯದಾಗಿ ನಗರ ಭಾಗದ ಕಸಗಳೆಲ್ಲವೂ ಬರಕ್ಷೇತ್ರ ಕ್ಷೇತ್ರದ ಪಚ್ಚನಾಡಿಗೆ ಹೋಗುವಂಥದ್ದು ಸರಿಸುಮಾರು 10 ಲಕ್ಷ ಟನ್ ಇದೆ. ಈಗ ಇನ್ನು ಮುಂದೆ ಕೂಡ ಮಳೆ ಬಂದ್ರೆ ಇದೇ ರೀತಿಯ ಒಂದು ಪರಿಸ್ಥಿತಿಗಳು ಆ ಭಾಗದ ಜನರಿಗೆ ಮತ್ತೆ ಅಲ್ಲಿಂದ 2 ಕಿಲೋಮೀಟರ್ ಹರಿದು ಬರುವಂತದ್ದು ಇದು ಆಗಿದೆ. ಇನ್ನು ಮುಂದೆ ಕೂಡ ನಿರಂತರವಾಗಿ ಆಗಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ಪರ್ಮನೆಂಟ್ ಆಗಿ ಏನಾದ್ರು ಸೊಲ್ಯೂಷನ್ ಅನ್ನ ಸರ್ಕಾರ ಕಂಡುಹಿಡಿಯಲಿಲ್ಲ ಅಂತ ಹೇಳಿದ್ರೆ ಪ್ರತಿ ಸಲ ಈ ರೀತಿಯ ಘಟನೆಗಳು ಆಗಬಾರ್ದು ಅಂತ ಹೇಳೋದು ನನ್ನದು ಮತ್ತು ಶಾಸಕ ಭರತ್ ಶೆಟ್ಟರ್ ಅವರ ಬೇಡಿಕೆ. ಸಭಾಧ್ಯಕ್ಷ ಒಂದೇ ಈಗ 10 ಲಕ್ಷ ಟನ್ ಮಾತಾಡೋದಾಗ್ತದ, ಅವರೊಂದು ಅದಕ್ಕೊಂದು ಪ್ಲಾನ್ ಅಪ್ ಮಾಡಿ 10 ಲಕ್ಷ ಟನ್ ಅನ್ನ ನಾವು ಹೇಗೆ ಯೂಸ್ ಮಾಡ್ತಾ ಇದ್ದೇವೆ. ಅದು ಲ್ಯಾಂಡ್ ಫಿಲ್ಲಿಗೆ ಹೋಗ್ಬಾರ್ದು. ಲ್ಯಾಂಡ್ ಫಿಲ್ಲಿಗೆ ಹೋದ್ರೆ ನೀರೆಲ್ಲ ಪುನಃ ನದಿಗೆ ಹೋಗ್ತಾ ಉಂಟು, ತೋಡಿಗೆ ಹೋಗ್ತಾ ಉಂಟು, ದೊಡ್ಡ ಸಮಸ್ಯೆ ಆಗ್ತಿದೆ. ಗ್ರೌಂಡ್ ವಾಟರ್ ಮೀಟಿಂಗ್ ಮಾಡೋ ಚರ್ಚೆ ಮಾಡಿದ್ದಾನು, ಮೀಟಿಂಗ್ ಮಾಡೋ ಚರ್ಚೆ ಭರತ್ ಮೀಟಿಂಗ್ ಮಾಡ್ತಾರೆ ಎಲ್ಲ ಮೀಟಿಂಗ್ ಜೊತೆಯಲ್ಲಿ ಮಾಡಿ. ಸ್ವರ ಪ್ರಕಾಶ್ ಸರ್, ಮಾನ್ಯ ಸಭಾಧ್ಯಕ್ಷ, ಲೋಕಲ್ ಕಾರ್ಪೊರೇಟರ್ಸ್ ದೇರ್ ಆರ್ ಮೋರ್ ಇನ್ಫಾರ್ಮೇಶನ್. ಮಾನ್ಯ ಸಭಾಧ್ಯಕ್ಷ, ನಮ್ಮನ್ನು ಕರೆದ್ರಿ. ಅದೇ ಸಾರಿ ಬಾಲಕೃಷ್ಣ ಸಿಎನ್ ಅದು ಗೈರು ಹಾಜರಾಗ್ಲಿಕ್ಕೆ ಅನುಮತಿ ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಗೈರು ಹಾಜರಾಗ್ಲಿಕ್ಕೆ ನಾನು ಅನುಮತಿ ಕೇಳಿರ್ಲಿಲ್ಲ, ನೀವು ಹೇಳ್ಬೇಕಾದ್ರೆ ನನ್ನ ಹೆಸರು ಹೇಳ್ಬಿಟ್ರಿ. ಇಲ್ಲ ತೊಂದರೆ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 608 ಮಾನ್ಯ ಪೌರಾಡಳಿತ ಹಾಗೂ ಅಜ್ಜ ಸಚಿವರನ್ನ ಕೇಳ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿವೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನ ಒದಗಿಸಿದ್ದಾರೆ. ಅದು ನಮ್ಮ ಒಂದು ಚನ್ನರಾಯಪಟ್ಟಣ ಪುರಸಭೆಗೆ ಸಂಬಂಧಿಸಿದಂತೆ ಸಮಂಜಸವಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರ ಉತ್ತರದಲ್ಲಿ ಹಿಂದೆ 2011 ಜನಗಣತಿ ಅನ್ವಯ 38,772 ಜನಸಂಖ್ಯೆ ಇದೆ ಅಂತ ಮಾಹಿತಿ ಕೊಟ್ಟಿದ್ರು, ಅದಾಗಲ್ಲ ಅಂತ ಹೇಳಿದ್ರು. ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸರಿಪಡಿಸಿ ಸರ್, ರೆಕಾರ್ಡ್ಗೆ ಹೋಯ್ತು. ಅದೇ ನಾನು ಗೈರ್ ರಾಜಾಗ್ರಹ ಪ್ರಶ್ನೆ ಕೇಳಿ ಆಗ್ಬೋದು. ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು
ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯ ಜನಸಂಖ್ಯೆ 58,575 ಎಂದು ಪರಿಗಣಿಸಿ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸತಕ್ಕಂಥ ಪ್ರಸ್ತಾವನೆಯನ್ನು ಕಳಿಸಿದ್ರು ಮಾನ್ಯ ಅಧ್ಯಕ್ಷೆ, ಮಾನ್ಯ ಸಚಿವರಿಗೆ. ಅದು ಮಾನದಂಡ ಪೂರೈಸದ ಕಾರಣ ಅಂತ ಅದನ್ನ ಆಗಲ್ಲ ಅಂತ ನೀವು ಉತ್ತರ ಕೊಟ್ಟಿದ್ದೀರಿ. ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಸಚಿವರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತಕ್ಕಂಥದ್ದು, ಇವತ್ತು ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿನಲ್ಲಿ 17,493 ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. 5,095 ಸ್ಮಾಲ್ ಸ್ಕೇಲ್ ಕಮರ್ಷಿಯಲ್ ವ್ಯಾಪ್ತಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೆ 495ಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. ಈ ಆಧಾರದ ಮೇಲೆ ನಾನೊಬ್ಬ ಆ ಕ್ಷೇತ್ರದ ಪ್ರತಿನಿಧಿಯಾಗಿ 3ನೇ ಬಾರಿ ಸದನಕ್ಕೆ ಬಂದಿದ್ದೇನೆ. ಇವತ್ತು ಮನೆ ಸಭಾಧ್ಯಕ್ಷರೇ, 70,000ಕ್ಕಿಂತನೂ ಕೂಡ ಅಧಿಕ ಪ್ರಜಾಸಂಖ್ಯೆ ಇವತ್ತು ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿನಲ್ಲಿದೆ. ಮನೆ ಸಭಾಧ್ಯಕ್ಷರು ಹೇಳ್ಬಿಡ್ತೀವಿ ದಯಮಾಡಿ ಸಭಾಧ್ಯಕ್ಷ. ಜೊತೆಗೆ ಒಂದು ನಮ್ಮ ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳು 17,000 ಜನ ವಿದ್ಯಾರ್ಥಿಗಳು ಬರ್ತಾರೆ. ಚನ್ನರಾಯಪಟ್ಟಣ ನಗರದಲ್ಲಿ 10,000 ಜನ ವಿದ್ಯಾರ್ಥಿಗಳಿರ್ತಾರೆ. ಒಂದು ನಿಮಿಷ, ಈಗ ಏನು ಮಾನ್ಯ ಸಚಿವರು ಇದಕ್ಕೆ ಮಾನದಂಡಗಳನ್ನು ಪೂರೈಸಿಲ್ಲ ಅನ್ನೋ ಮಾಹಿತಿನ ಉತ್ತರ ಕೊಟ್ಟಿದ್ದಾರೆ. ದಯಮಾಡಿ ಚನ್ನರಾಯಪಟ್ಟಣ ಪುರಸಭೆ 5-6 ಜಿಲ್ಲೆಗೆ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು, ಅದು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ಬಹುಮುಖ್ಯವಾದಂತಹ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಅದ್ರ ಜೊತೆಗೆ ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲ ಸಭಾಧ್ಯಕ್ಷ ಹೇಳ್ಬೇಕು, ಕ್ಲಾರಿಫಿಕೇಶನ್ ಕೇಳಿ ಆಗ್ಬೋದು. ಬಾಲಕೃಷ್ಣ ಅವರು TMCಲಿಂದ CMC ಮಾಡಬೇಕಂತ ಪ್ರಶ್ನೆ ಕೇಳಿದ್ದಾರೆ. ಆದರೂ 11 ಸೆನ್ಸಸ್ ಪ್ರಕಾರ ಅಲ್ಲಿ ಕಡಿಮೆ ಆಗಿದೆ. ಮತ್ತೆ FD ಅವರು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಮತ್ತೊಂದು ಸಲ DCಲಿಂದ ಪ್ರಪೋಸಲ್ ತಗೊಂಡು ನಾನು ಎಕ್ಸಾಮಿನೇಷನ್ ಮಾಡಿ ಫೈನಲ್ ಕನ್ಸಿಡರ್ ಮಾಡ್ತೇನೆ. ಸಭಾಧ್ಯಕ್ಷರೇ, ಈಗ ಮನೆ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೇನೆ. ನಾನು ತಮಗೆ ಈ ಮೂಲಕ ಆ ಪ್ರತಿನಿಧಿಯಾಗಿ ನಿಮಗೆ ಮನವರಿಕೆ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳ ತಂಡನೇ ತಾವು ಕಳಿಸಿದ್ರೆ ಸೂಕ್ತವಾಗಿ ಪರಿಶೀಲನೆ ಮಾಡಿ. ಯಾಕೆಂದ್ರೆ ಮನೆ ಸಭಾಧ್ಯಕ್ಷರೇ, ಪೌರ ಕಾರ್ಮಿಕರು ಕಡಿಮೆ ಇದೆ, ದಿನ ದಿನ ವಸತಿ ಪ್ರದೇಶ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಒಂದು ದಿವಸಕ್ಕೆ 2,053 ಬಸ್ಗಳು ಗಂಭೀರವಾಗಿ ತೆಗೆದುಕೊಂಡು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು ಅನ್ನೋದು ಮತ್ತೊಮ್ಮೆ ಮನವಿ ಮಾಡ್ತಿದ್ದೆ. ಅಧ್ಯಕ್ಷರೇ, ಒಂದು ನಿಮಿಷ ಮುಗೀತಲ್ಲ ಸರಿ ಸರ್. ಅಧ್ಯಕ್ಷರೇ, ಇದೇ ಪ್ರಶ್ನೆ ಬಂಗಾರಪೇಟೆಯಲ್ಲಿ ಕೂಡ ಇದೇ ಪ್ರಶ್ನೆ ಆಗಿದೆ ಅಧ್ಯಕ್ಷರೇ. ಅಧ್ಯಕ್ಷ, ಏನಾಗಿದೆ ಮಾನದಂಡಗಳಲ್ಲಿ ಇವರು 2011 ಇಸ್ವಿಯನ್ನ ಒಂದು ಜನಸಂಖ್ಯೆ ತಗೊಂಡ್ರೆ ಬಹಳ ಕಷ್ಟ ಆಗ್ತದೆ. ಅದನ್ನ ಜಿಲ್ಲಾಧಿಕಾರಿಗಳು ಏನು ವಾಸ್ತುತಿ ಅಲ್ಲಿ ನಂಬರ್ ಆಫ್ ವೋಟರ್ಸ್ ಜನಸಂಖ್ಯೆ ಕೊಡ್ತಾರೆ, ಅದರ ಆಧಾರದ ಮೇಲೆ ಮಾಡಬೇಕು ಅಂತೇಳಿ ನನ್ನ ಬಂಗಾರಪೇಟೆಗಳ ಪ್ರಪೋಸಲ್ ಇದೆ, ಅದನ್ನು ಮಾಡಬೇಕು ಅಂತೇಳಿ ಮನೆ ಸಚಿವರಲ್ಲಿ ಕೇಳಿ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇದು ಎಲ್ಲಾ ಕಡೆ ರಾಜ್ಯದಲ್ಲಿ ಎಲ್ಲಾ ಕಡೆ ಸಮಸ್ಯೆ ಇದೆ. ಇವರು ಮಾನದಂಡ ಏನ್ ಮಾಡಿದಾರಲ್ಲ 2011 ಆ ಮಾನದಂಡವನ್ನ ಬದಲಾವಣೆ ಮಾಡಬೇಕು. ಅವತ್ತಿನ ಸಂದರ್ಭದಲ್ಲಿ ಮಿನಿಮಮ್ 50,000 ಪಾಪ್ಯುಲೇಷನ್ ಆದದ್ದು ಮೇಲ್ದರ್ಜೆ ಪುರಸಭೆಯನ್ನು ಮೇಲ್ದರ್ಜೆ ಮಾಡಿಸ್ಬೇಕಂತ ಹೇಳಿ ಕಾನೂನು ಇದೆ. ಅವಾಗ ನಮ್ಮಲ್ಲಿ ಬೈಲಹೊಂಗಲ 49,820 ಇದೆ. ಇವತ್ತಿನ 2011 ಹಿಡಿದ್ರೆ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಅವ್ನು ಯಾವ್ದು ಸಹಿತ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸನ್ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು, ಆ ಮಾನದಂಡನೆ ಏನದವಲ್ಲ ಅದನ್ನ ಬದಲಾವಣೆ ಮಾಡ್ರಿ. ಬಹುಶಃ ನನಗನ್ಸಿದ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಒಂದು 30 ರಿಂದ 40 ಅಪ್ಗ್ರೇಡೇಷನ್ ಮಾಡುವಂತ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಅವನ್ನೆಲ್ಲ ಅಪ್ಗ್ರೇಡೇಷನ್ ಮಾಡುವಂತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ಳಿ. ಈಗ ಒಂದು ಮಂತ್ರಿ ಅವರೇ, ಈಗ ಒಂದು ಅಪ್ಗ್ರೇಡೇಷನ್ ಕೇಳ್ತಾರೆ, ಸಂತೋಷ. ಮತ್ತೆ ಅಪ್ಗ್ರೇಡೇಷನ್ ಆದ ಪರಿಸ್ಥಿತಿ ಇದಕ್ಕೆ ಚಿಂತಾಜನಕ ಇದೆ. ಸಿಟಿ ಮುನ್ಸಿಪಾಲಿಟಿ ಆದದ್ದು ಅಲ್ಲಿ ಒಂದು ಕರೆಕ್ಟ್ ಆಗಿ ಇಂಜಿನಿಯರ್ಸ್ ಇಲ್ಲ, ಸ್ಟಾಫ್ ಇಲ್ಲ, 10% ಆಫ್ ಇದಿಲ್ಲ. ಅದನ್ನು ಸರಿಪಡಿಸಿಕೊಂಡೇ ಇದ್ದದನ್ನೇ ಸರಿಪಡಿಸಬೇಕು. ಅಪ್ಗ್ರೇಡೇಷನ್ ಸನ್ಮಾನ್ಯ ಅಧ್ಯಕ್ಷರೇ, ಅಪ್ಗ್ರೇಡೇಷನ್ ಅದು ಅಂದ್ರೆ ಆಮೇಲೆ ಆಟೋಮೆಟಿಕ್ಲಿ ಅಪ್ಗ್ರೇಡೇಷನ್ ಆದ್ಮೇಲೆ ಅದನ್ನೆಲ್ಲ ಬೇಡ ಅಂತ ಹೇಳಿಲ್ಲ, ಆಧಾರ ಪರಿಸ್ಥಿತಿ ಚಿಂತಾಜನಕ ಅಂತ ಹೇಳಿದ್ದಾನು. ನೆಕ್ಸ್ಟ್ ಉತ್ತರ ಕೊಡಿ. ಸರಿ ಇದೆ, ಇಡೀ ರಾಜ್ಯದ ಸಮಸ್ಯೆ ಅಧ್ಯಕ್ಷ. ಈಗ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತಿ ಮಾಡ್ಬೇಕು ಅಂತ ಮಾಡಿದ್ರು, ಪಟ್ಟಣ ಪಂಚಾಯತಿನ ಪುರಸಭೆ ಮಾಡ್ಬೇಕಂತ ಮಾಡಿದ್ರು, ಪುರಸಭೆನ ನಗರಸಭೆ ಮಾಡಬೇಕು, ಮಹಾನಗರ ಪಾಲಿಕೆ ಮಾಡಬೇಕು. ಇದಕ್ಕೊಂದು ಹಳೇದ 2011 ಸೆನ್ಸಸ್ ಬೆಂಚ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟಾರ ಸರ್.
ನಾನು ನವಲಗುಂದ ಮತ್ತು ಅಣ್ಣಿಗೇರಿ ನಾನು ಪುರಸಭೆನೂ ಆಗಬೇಕು, ನಗರಸಭೆ ಆಗಬೇಕು ಅಂತೀವಿ. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ಇಡೀ ರಾಜ್ಯದ ಸಮಸ್ಯೆ ಬರೆದರು ಮತ್ತು ಒಂದು ತೀರ್ಮಾನಕ್ಕೆ ಬರಲಿ ಅಂತ ಹೇಳಿದ್ರಲ್ಲ. ಕೋನರೆಡ್ಡಿ ಚರ್ಚೆ ನಿಮ್ಮ ಪಾಯಿಂಟ್ ಹೇಳಿದ್ರಿ ಕೋನರೆಡ್ಡಿ ಅವರು. ವಿಶ್ವನಾಥನ ಒಂದ್ ಸೆಕೆಂಡ್ ಗಂಭೀರವಾದ ಇಡೀ ರಾಜ್ಯದ ನಂದು ಅದಕ್ಕೆ ಸ್ವಲ್ಪ ದಯವಿಟ್ಟು ಮಾನ್ಯ ಕೋನರೆಡ್ಡಿ ಅಣ್ಣ ನಾನು ಏನು ಮಾಡಿ ವಿಶ್ವನಾಥ್ ಅಲ್ಲಿ ಯಾಕೆ ಮಾತಾಡ್ತಿದ್ರು? ಅಧ್ಯಕ್ಷರೇ ತಾವ್ ಹೇಳಿ ಸರಿ ಐತೆ. ನಾವು ಕೂಡ ನಗರಸಭೆಗಳಾಗ್ಬಿಟ್ರೆ ಸಿಕ್ಕಾಪಟ್ಟೆ ಗ್ರಾಂಟ್ ಬರ್ತದೆ ಅಂತ ಹೇಳಿ ನಾನು ಒಂದು ನಗರಸಭೆ ಮಾಡ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲಿ ನಗರೋತ್ಥಾನದಲ್ಲಿ ಬಿಟ್ರೆ ಇವತ್ತವರೆಗೂ 2 ವರ್ಷ ಮಂತ್ರಿಗಳಿಲ್ಲೇ ಅವ್ರೆ, ಒಂದು ನಯಾ ಪೈಸಾ ಬರ್ಲಿಲ್ಲ. ನಮ್ಗೆ ವಾಪಸ್ ಗ್ರಾಮ ಪಂಚಾಯತಿ ಮಾಡ್ಬಿಟ್ರೆ ಒಳ್ಳೇದು. ಅದರಲ್ಲಿ ಏನಾದ್ರು ಒಂದ್ ಸ್ವಲ್ಪ ನಾವು ಮಾಡ್ಕೊಂತೀವಿ. ಪಾಪ ಸಚಿವರು ನಾವು ನಿಂತ್ಕೊಂಡು ಏನ್ ಮಾಡೋದು, ಸಹಾಯಕರಾಗಿದ್ದಾರೆ. ಅದರದ್ದು ಅಪ್ಗ್ರೇಡೇಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿ ಮೂಲಭೂತ ಸೌಕರ್ಯ ಎಲ್ಲ ಕೊಡಂಗಿದ್ರೆ ಸಾಮರ್ಥ್ಯ ಇದ್ರೆ ಅದನ್ನ ಅಪ್ಗ್ರೇಡೇಷನ್ ಮಾಡ್ಲಿ, ಇಲ್ಲಾಂದ್ರೆ ದಯವಿಟ್ಟು ಮಾಡಕ್ ಹೋಗಿ ಪರಿಸ್ಥಿತಿ ಎಲ್ಲ ಹಂಗೆ. ನಗರಸಭೆಗಳು ಎಲ್ಲ ಅವ್ರು ಬರುವಂತ ದುಡ್ಡಲ್ಲಿ ಖರ್ಚು ಮಾಡ್ಬೇಕು ಸಭಾಧ್ಯಕ್ಷ. ಎಲ್ಲಾನು ಸರ್ಕಾರದಿಂದ ಫಂಡ್ ಕೇಳ್ಬಿಟ್ರೆ ನಗರಸಭೆ ಪುರಸಭೆಗಳು ಮಾಡ್ಬೇಕು. ಈಗ ಇವ್ರು ಎಲ್ಲಾನು ಸರ್ಕಾರದಿಂದ ಅನುದಾನ ಕೇಳ್ತಾ ಇದ್ರೆ ಎಲ್ಲಿಂದ ಕೊಡಕ್ ಬರ್ತದೆ? ಮತ್ತೆ ಇಡೀ ರಾಜ್ಯದಲ್ಲಿ ಸುಮಾರು 60-70 ಕೂಡ ನಾವು ತೆರಿಗೆ ಸಂಗ್ರಹಿಸತಕ್ಕಂಥದ್ದೆಲ್ಲ ಕೊಡ್ತಾ ಇದ್ದೀವಿ. ಸ್ವಪ್ರಕಾಶ್ ಉತ್ತಾಗ ಕೂತ್ಕೊಳ್ಳಿ ಫಸ್ಟಿಗೆ. ಅಧ್ಯಕ್ಷರೇ ದದಲ್ ಕೂತ್ಕೊಳ್ಳಿ, ದದಲ್ ಮುಂದೆ ಕೂತ್ಕೊಳ್ಳಿ. ರೇಮ್ಖಾನ್ ಮತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ವಪ್ರಕಾಶ್ ಹೇಳಿ. ಓಕೆ, ಸ್ವಪ್ರಕಾಶ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 992 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ ಪ್ರಶ್ನೆಯನ್ನ ಕೇಳಿದೆ. ಪ್ರಶ್ನೆ: ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸುವಾಗ ನಗರಸಭೆ ವ್ಯಾಪ್ತಿಗೆ ಹತ್ತಿರವಿರುವ ನಿಡುಡಿ ಮತ್ತು ಚಿಟ್ಟಳ್ಳಿ ಹೊರತುಪಡಿಸಿ ನಗರಸಭೆ ವ್ಯಾಪ್ತಿಯಿಂದ ಬಹುದೂರವಿರುವ ಅರೆಕಲ್ಲಸೊಳ್ಳಿ ಗ್ರಾಮವನ್ನು ಸೆಪರೇಟ್ ಮಾಡಿದ್ದಾರೆ, ಅದನ್ನ ಕೈಬಿಡಿ ಅಂತ ಕೇಳಿದೆ ಸನ್ಮಾನ್ಯ ಸಭಾಧ್ಯಕ್ಷ. ಓಕೆ, ಉತ್ತರ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕೆಲಸನ ತಗೊಂಡಿದ್ದಾರೆ. ಈಗ ಅರೆಕಲ್ಲಸಳ್ಳಿ ನಮ್ಮ ಏನು ನಗರಸಭೆಯಿಂದ ಬಹಳ ದೂರ ಇದೆ, ಅದನ್ನು ಕೂಡ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದ್ರು. ಮತ್ತು ಏನು ಚಿಟ್ನಳ್ಳಿ ಮತ್ತು ನಿರುಡಿ ಮತ್ತು ಇಲ್ಲೊಂದು ಹಳ್ಳಿ ಸೇರ್ಪಡೆ ಆಗಿಲ್ಲ, ಲಕ್ಷ್ಮೀ ಸಾಗರ್ ಅಂತ. ಆ 3 ಊರು ಕೂಡ ನಗರಕ್ಕೆ ಸೇರಿದೆ. ಆ 3 ಊರು ನಮ್ಮ ಪಂಚಾಯಿತಿ ಬರೀ ಅದು 3 ಊರು ಮಾತ್ರ ಉಳಿದಿದೆ. ಅದು 3 ಊರನ್ನ ಹೊಳೆನರಸೀಪುರ ಒಂದು ಗ್ರಾಮ ಪಂಚಾಯತ್, ಕಬ್ಳಿ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕಾಗುತ್ತೆ. ಹಾಗಾಗಿ ಆ 3 ಊರನ್ನು ಕೂಡ ಏನು ನಗರ ಪಾಲಿಕೆಗೆ ತಗೊಂಡು ಇನ್ನು ಅರೆಕಲ್ಲಸಳ್ಳಿ ಗ್ರಾಮವನ್ನ ಕೈ ಬಿಡಬೇಕು ಅಂತ ನನ್ನ ಸಚಿವರಲ್ಲಿ ಕೇಳಿ ಬಯಸ್ತೇನೆ. ಓಕೆ, ಮಾನ್ಯ ಸಚಿವರು. ಅಧ್ಯಕ್ಷರೇ, ಸ್ವರೂಪ್ ಅವರು ಲಾಸ್ಟ್ ಟೈಮ್ ಹಸನ್ಗೆ ಕಾರ್ಪೊರೇಷನ್ ಕ್ಯಾಬಿನೆಟ್ನಲ್ಲಿ ಆಗಿ ತೀರ್ಮಾನ ಆಗಿ ಕಾರ್ಪೊರೇಷನ್ ಅಂತ ಡಿಕ್ಲೇರ್ ಆಗಿದೆ. ಆದರೂ 2-3 ವಿಲೇಜಸ್ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಡಿಸಿಲಿಂದ ಏನು ರಿಪೋರ್ಟ್ ಬಂದಿದೆ ಅದು ಎಲ್ಲ ವಿಲೇಜಸ್ ಸೇರಿಸಿದ್ದಾರೆ. ಇನ್ನೂ 1-2 ವಿಲೇಜಸ್ ನಿಯರೆಸ್ಟ್ ಇದೆ, ಅದು ಇನ್ಕ್ಲೂಡ್ ಮಾಡಬೇಕಂತ ಕೇಳಿದ್ದಾರೆ. ನಾನು ಡಿಸಿಲಿಂದ ರಿಪೋರ್ಟ್ ತರಿಸಿ ಅದು ಇನ್ಕ್ಲೂಡ್ ಮಾಡಿಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷ, ಇಲ್ಲಿ ಸರ್ 8 ಕಿಲೋಮೀಟರ್ ಸೇರಿಸವ್ರೆ, 1.5 ಕಿಲೋಮೀಟರ್ ಬಿಟ್ಟವ್ರೆ ಅಂತ ಅವ್ರು ಹೇಳ್ತಾ ಇರೋದು. ಡಿಸಿಲಿಂದ ಏನ್ ರಿಪೋರ್ಟ್ 1.5 ಕಿಲೋಮೀಟರ್ ಐತೆ ಅಲ್ಲಿ, 8 ಕಿಲೋಮೀಟರ್ ಕರೆಕ್ಟ್ ಇದೆ. ಸನ್ಮಾನ್ಯ ಸಭಾಧ್ಯಕ್ಷ, ಡಿಸಿಲಿಂದ ಏನ್ ರಿಪೋರ್ಟ್ ಈಗ ನೆಕ್ಸ್ಟ್ ತಾವು ಏನ್ ಹೇಳತ್ತೀರಿ ಅದು ನಿಯರೆಸ್ಟ್ ಮಹಾನಗರ ಪಾಲಿಕೆಯಾಗಿ 3 ವರ್ಷ ಐತೆ. ಕೆಲವು ಭೂಮಾಫಿಯಾದರು ಸೇರಿ ಇವತ್ತು ಇನ್ನೂ ಹ್ಯಾಂಡ್ ಓವರ್ ಮಾಡಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಕೆಲವು ಪಂಚಾಯತಿಗಳು ಹ್ಯಾಂಡ್ ಓವರ್ ಮಾಡಕ್ ಆಗ್ತಾ ಇಲ್ಲ. ಅದನ್ನ ದಯಮಾಡಿ 18 ಜನ ಅಧಿಕಾರಿಗಳ ಮೇಲೆ ಈಗಾಗಲೇ ಕ್ರಮ ತಗಬೇಕು ಅಂತ ಹೇಳಿ DPR ಕಳಿಸಿದಿರಿ. ಒಂದು ಮೀಟಿಂಗ್ ಫೈನಲ್ ಮಾಡಿ. ಸಭಾಧ್ಯಕ್ಷ, ನನ್ನ ಪ್ರಶ್ನೆಯನ್ನು ಇಲ್ಲ ಸಭಾಧ್ಯಕ್ಷ, ನಮಗೊಂದು ಮಾತಾಡಕ್ಕೆ ಅವಕಾಶ ಕೊಡಬೇಕು ತಾವು. ಈಗ ಏನು 37 ಹಳ್ಳಿ ಸೇರ್ಪಡೆ ಆಗಿದೆ ಮಹಾನಗರ ಪಾಲಿಕೆಗೆ, ಅದು ಪಂಚಾಯತಿಯಲ್ಲೂ ಕೂಡ ಇಲ್ಲ, ಅಲ್ಲಿ ನಗರಸಭೆಗೂ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ. ಈಗ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ. ಅಲ್ಲಿ ಏನು 37 ಹಳ್ಳಿಗಳಿಗೆ ಯಾವುದು ರಸ್ತೆ ಚರಂಡಿ ಇರ್ಬೋದು, UGD ಸಮಸ್ಯೆ ಬಹಳಷ್ಟು ಇದೆ. ಹಾಗಾಗಿ ಏನು ಈಗೆಲ್ಲ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಕೇಳ್ತಾ ಇದ್ರು. ಈಗ ನಾವು ನಮ್ಮ ನಗರಸಭೆಯಲ್ಲಿ ಇದ್ರೆ ಒಳ್ಳೇದಾಗ್ತದೆ. ಮಾತಾಡ್ಲಿಕ್ಕೆ ಬಿಳಿ ರೇವಣ್ಣ ಅವರೇ,
ಪಂಚಾಯತಿಗೂ ಕಡೆ ಇಲ್ಲ 2 ಹಳ್ಳಿ ರೇವಣ್ಣವ್ರೆ ಅಲ್ಲ ಅವರನ್ನು ಮಾತಾಡ್ಲಿಕ್ಕೆ ಬಿಡಿ, ಮತ್ತೆ ನೀವು ಮಾತಾಡಿ. ಮಹಾನಗರ ಸಭೆಗೂ ಇಲ್ಲ, ಪಂಚಾಯತಿಗೂ ಇಲ್ಲ, 2 ಹಳ್ಳಿ ಹಂಗೆ ದಿಕ್ಕಾಪಾಲ ಆಯ್ತು. ಅವ್ರನ್ನ ಮಾತಾಡಿ, ನೀವು ಅವ್ರಿಗೆ ಮಾತಾಡ್ಲಿಕ್ಕೆ ಕೊಡದೆ ಪಕ್ಕದಲ್ಲೇ ಬರುತ್ತೆ ಸರ್. ಕರೆಕ್ಟ್ ಪಕ್ಕದಲ್ಲಿ ಎಂತ ಮಾಡಿ, ಇಲ್ಲಿ ಉತ್ತರ ಒಬ್ಬನೇ ಕೊಡ್ಬೇಕಲ್ಲ. ಹಾಗಾಗಿ ನಮಗೆ ಅಭಿವೃದ್ಧಿ ಬಹಳಷ್ಟು ಕುಂಠಿತ ಇದೆ ಸಭಾಧ್ಯಕ್ಷರೇ. ಏನ್ 37 ಹಳ್ಳಿ ಸೇರ್ಪಡೆ ಆಗಿದೆ, ಅಲ್ಲಿ ನಾವು ಹಳ್ಳಿಗಳಿಗೆ ಹೋಗಕ್ಕಾಗ್ತಾ, ಅಲ್ಲಿ ಕೌನ್ಸಿಲರ್ಗಳು ಕಾರ್ಪೊರೇಟರ್ ಕೂಡ ಇಲ್ಲ, ಇಲ್ಲಿ ಪಂಚಾಯತಿ ಕೂಡ ಸೇರಿಲ್ಲ. ನಾವು ಪಂಚಾಯತಿ ಗ್ರಾಂಟ್ ಹಾಕಕ್ಕೂ ಆಗ್ತಾ ಇಲ್ಲ, ನಗರಸಭೆ ಪಾಲಿಕೆಯಿಂದನೂ ಕೂಡ ನಮಗೆ ಗ್ರಾಂಟ್ಗಳು ಬರ್ತಾ ಇಲ್ಲ. ಹಾಗೆ ಹೆಚ್ಚುವರೆಗೆ ನಮಗೆ ಅನುದಾನವನ್ನ ನಮ್ಮ ಪೌರಾಡಳಿತ ಸಚಿವರು ಕೊಡಬೇಕು. ಏನ್ 3 ಹಳ್ಳಿ ಸೇರ್ಪಡೆಯನ್ನ ನಾನು ಹೇಳ್ತೇನೆ ಮಹಾನಗರ ಪಾಲಿಕೆಗೆ ತಗೊಳ್ಳಿ ಅಂತ, ಅದು ಹೊಳೆನರಸೀಪುರ ಪಂಚಾಯತಿಗೆ ಹೋಗ್ತದೆ. ಹಾಗೆ ಸಚಿವರನ್ನು ಕೇಳಕ್ ಬಯಸ್ತೇನೆ, ಮನವಿನೂ ಕೂಡ ಮಾಡ್ತೇನೆ. 3 ಹಳ್ಳಿನ ಮಹಾನಗರ ಪಾಲಿಕೆಗೆ ಸೇರಿಸಬೇಕು. ಆಯ್ತು. ಮಂತ್ರಿ ಅವರೇ, ರಾಹಿಂ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡ್ತಾರಂತೆ ಸರ್. ಇದರಲ್ಲಿ ಏನು ಪ್ರಕಾಶ್ ಸ್ವರೂಪ್ ಅವ್ರಿಗೂ ಹೇಳಿದ್ದಾರೆ, ಅದು ಸತ್ಯ ಇದೆ. ರೇವಣ್ಣವರು ಕೂಡ ಅದು ಹೇಳಿದ್ದಾರೆ. ಯಾವುದು ನಮ್ಮ ಅರೇಕಲ್ಲಹಳ್ಳಿ ಇದು ಸೇರ್ಪಡೆ ಮಾಡಿಸುವ ದೂರನೂ ಇದೆ. ಅದನ್ನ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸಿಕೊಂಡು ನಾವು ಪ್ರಸ್ತಾವನೆ ಬಂದಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಉತ್ತರದಲ್ಲಿ. ನಾನು ಅರೇಕಲ್ಲು ಹೊಸಳ್ಳಿಯನ್ನ ಬಿಟ್ಟು ನಿಡೂಡಿ ಮತ್ತು ಚಿಕ್ಕನಹಳ್ಳಿನ ಸೇರಿಸ್ತಕ್ಕಂಥದ್ದಕ್ಕೆ ಜಿಲ್ಲಾಧಿಕಾರಿಗಳಲ್ಲಿ ನಾನು ಅವರ ಹತ್ರ ಚರ್ಚೆ ಮಾಡಿ ಇನ್ನೊಂದು ಹಳ್ಳಿ ಇದೆ ಕಳಿಸ್ಕೊಡ್ತೇವೆ. ಅದ್ರಲ್ಲಿ ಇನ್ನೊಂದು ಹಳ್ಳಿ ಇದೆ, ಅದರಲ್ಲಿ ಲಕ್ಷ್ಮೀ ಸಾಗರ, ನಿಡೂಡಿ ಮತ್ತು ಲಕ್ಷ್ಮೀ ಸಾಗರ ಅಂತ ಇನ್ನೊಂದಿದೆ, ಲಕ್ಷ್ಮೀ ಸಾಗರ ಅಂತ. ಥ್ಯಾಂಕ್ ಯು. ಮಾನ್ಯ ಸಭಾಧ್ಯಕ್ಷರೇ, ಈ ನಗರ ಈಗ ಈ ಗ್ರಾಮ ಪಂಚಾಯತಿಗಳನ್ನ ಒಂದು ಸಜೆಷನ್ ಸರ್ಕಾರಕ್ಕೆ, ಈಗ ನನ್ನ ಕ್ಷೇತ್ರದಲ್ಲಿ 15 ಗ್ರಾಮ ಪಂಚಾಯತಿಗಳನ್ನ ಕಾರ್ಪೊರೇಷನ್ ಸೇರಿಸಬೇಕು ಅಂತ ಹೊರಟಿದ್ದಾರೆ. ನಾನು ವಿನಂತಿ ಮಾಡ್ತಿದ್ದೇನೆ ಸರ್ಕಾರಕ್ಕೆ, ನಮ್ಮ ಗ್ರಾಮ ಪಂಚಾಯತಿಗಳನ್ನ ಯಾವುದೂ ಸೇರಿಸಬಾರದು. ಯಾಕೆಂದ್ರೆ ಈಗ ಮೂಲಭೂತ ಸೌಕರ್ಯಕ್ಕೆ ₹1 ಹಣನು ಕೊಟ್ಟಿದ್ದೀರಾ? ಇಲ್ಲ, ರೈಟಿಂಗ್ ಅಲ್ಲಿ ಕೊಡಿ ಫಸ್ಟ್, ಮತ್ತೆ ಮಾತಾಡಿ. ಕೊಟ್ಟಿದ್ದೇವೆ. ಉತ್ತರ ಬರ್ತದೆ, ಡೋಂಟ್ ವರಿ. ಪಟೇಲ್ ಜೆಟಿ ಪಟೇಲ್, ಜಗದೀಶ್ ಶಿವಯ್ಯ ಗುಡಗಂಟಿ, ಇದು ಅಸೆಂಬ್ಲಿ ತರನೇ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ 1371 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಕೇಳಲು ಬಯಸುತ್ತಿದ್ದನು. ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಮತ್ತು ಪೌರಾಡಳಿತ ಹಜ್ ಸಚಿವರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಜಮಖಂಡಿ ಮಹಾನಗರ ಐತಿಹಾಸಿಕವಾದದ್ದು, ಕ್ರೀಡೆಯಲ್ಲಿಯೂ ಮತ್ತು ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿದೆ ಮತ್ತು ಅಲ್ಲಿ ಜನಸಂಖ್ಯೆ 80,000ರಿಂದ 1,00,000 ಜನ ಇದ್ದಾರೆ ಮತ್ತು ಆಲ್ಮಟ್ಟಿಯ ಹಿನ್ನೀರಿನಲ್ಲಿ 22 ಹಳ್ಳಿಗಳು ಪೂರ್ತಿ ಮುಳುಗಿ ಹೋಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಕೂಡ ಸುತ್ತಮುತ್ತಲು ಬಂದಿದ್ದವು. ಜಮಖಂಡಿ ಒಂದು ನಗರಕ್ಕೆ ಅಂಟಿಕೊಂಡದ್ದು 6 ಹಳ್ಳಿಗಳು ಈಗಾಗಲೇ ಪುನರ್ವಸತಿ ಕೇಂದ್ರ ಅಂತ ಬಂದು ಅಲ್ಲಿ ಕೂಡ ಜನಸಂಖ್ಯೆ ಹೆಚ್ಚಾಗಿದೆ. ಈಗ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನಸಂಖ್ಯೆ ದಟ್ಟಣೆ ಆಗಿದೆ. ಇದನ್ನ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅಂತ ಇಲ್ಲಿ ಪ್ರಸ್ತಾವನೆ ಇದೆ. ಆದರೆ ರಸ್ತೆ ಅಗಲೀಕರಣ ಮಾಡಿದ ನಂತರ ತೆಗೆದಂತ ಅಂಗಡಿಗಳನ್ನಾಗಲಿ ಮನೆಗಳನ್ನಾಗಲಿ ಎಲ್ಲಿ ಸಾಗಿಸಬೇಕು ಎಂಬುದು ಕೂಡ ಪ್ರಶ್ನೆ. ಇವತ್ತು ಮಕ್ಕಳಿಗೆ ಶಾಲೆಯ ಕೋಣೆಗಳಿಗೆ ಕಟ್ಟಬೇಕಾತಂದ್ರೂ ಕೂಡ ಮೈದಾನದಲ್ಲಿ ಕಟ್ತಾ ಇದ್ದಾರೆ. ಈಗ ಒಟ್ಟೆ ಜಾಗನೇ ಇಲ್ಲ. ಇದು ಒಂದು 2ನೇ ನಾನು ಅಧಿವೇಶನದಲ್ಲಿ ಕೇಳಿದಾಗ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ರು, ನೀವು ಇದಕ್ಕೆ ಒಂದು 2,000 ಎಕರೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿ ತಗೋರಿ ಅಥವಾ ಎಕ್ವಿಜಿಷನ್ ಮಾಡಿ ತಗೋರಿ ಅಂತ ಹೇಳಿ ನಮ್ಮ DC ಅವರಿಗೆ ಸೂಚನೆ ಕೊಟ್ಟಿದ್ರು. ಅದು ಕೂಡ ಆಗ್ತಾ ಇಲ್ಲ. ನಿಜವಾಗಿ ಹೇಳಬೇಕಾದ್ರೆ ಅಗಲೀಕರಣ ಮಾಡಿದ ನಂತರ ಎಲ್ಲರನ್ನು ತಗೊಂಡು ಹೋಗಿ ಅಲ್ಲಿ ಹೊರಗೆ ಹಾಕಬೇಕಾಗ್ತದೆ. ಅದಕ್ಕೆ ಸುತ್ತಮುತ್ತಲು ಅಂಟ್ಕೊಂಡ್ಬಿಟ್ಟಿದಾವ್, ರಿಹ್ಯಾಬಿಲಿಟೇಷನ್ ಸೆಂಟರ್ ಬಂದ್ಬಿಟ್ಟಿದಾವ್. ಅದಕ್ಕೆ ಹೇಗೆ ಮಾಡೋದು ಅನ್ನೋದು ಕೂಡ ಬಹಳಷ್ಟು ಪ್ರಶ್ನಾತೀತವಾಗಿದೆ, ಪ್ರಾಮುಖ್ಯವನ್ನು ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮೊದಲು ಕೇಳ್ಕೊತಾ ಇದ್ದೇನೆ, 2,000 ಎಕರೆ ಮೊದಲು ಡಿನೋಟಿಫಿಕೇಶನ್ ಮಾಡಿ ತೆಗೆದುಕೊಂಡು ಇಲ್ಲೇ ನಾವು ಅಗಲೀಕರಣ ಮಾಡಿದಂತಹ ಎಲ್ಲರನ್ನೂ ಹೋಗಿ ಸರ್ಕಾರಿ ಕಚೇರಿಗಳು, ಅರೆ ಸರ್ಕಾರಿ ಕಚೇರಿಗಳು, ಶಾಲೆ ಕಾಲೇಜುಗಳು ಮತ್ತು ಕ್ಲಸ್ಟರ್ ಇವು ನಾವು ಹೊರಗೆ ಹಾಕಿ ಇಲ್ಲಿ ಒಳಗೆ ಬೀಡುಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ವಿಚಾರ ಮಾಡತಕ್ಕಂಥದ್ದು. ಅದಕ್ಕೆ ಮಾನ್ಯ ಸಚಿವರು ತಮ್ಮಲ್ಲಿ ಸರ್ಕಾರಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊತೇನೆ, ಇದಕ್ಕೊಂದು ಪುನರ್ರಚನೆ ಮಾಡಿ ಇದಕ್ಕೆ ಯೋಗ್ಯವಾದ ಒಂದು ಉತ್ತರ ಕೊಡಬೇಕು ಅಂತ ಮತ್ತು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಾವು ಮಾನ್ಯ ಅಧ್ಯಕ್ಷರೇ, ಮೊದಲನೇ ನಮಗೆ ಸರ್ಕಾರಕ್ಕೆ ಇದು ಪ್ರಪೋಸಲ್ ಬಂದಿಲ್ಲ. ಯಾಕಂದರೆ CMC ಕೌನ್ಸಿಲ್ ಥ್ರೋ DC ಥ್ರೋ ಒಂದು ಪ್ರಪೋಸಲ್ ಬರಬೇಕಾಗ್ತದೆ. ಆ ಪ್ರಪೋಸಲ್ ಬಂದ್ರ ಮೇಲೆ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿ ಅದು ಹೆಂಗೆ ಸೊಲ್ಯೂಷನ್ ಮಾಡಬೇಕು. ಯಾಕಂದರೆ ಆ ರೋಡು
ಫುಲ್ ಡಿಮಾಲಿಷ್ ಮಾಡಿ ಹೊಸ ಮಾಡ್ಬೇಕಂದ್ರು ಫಸ್ಟ್ ಅಲ್ಲಿ ಯಾರ್ಯಾರು ಇದ್ದಾರೆ ಡಿಮಾಲಿಷನ್ ಬೇಕಾಗಿಲ್ರಿ. ಜನಸಂಖ್ಯೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಸಡನ್ ರೋಡ್ ನಿರ್ಮಾಣ ಆಗುದಿಲ್ಲ. ಅಂಗಡಿಗಳನ್ನು ಆಯ್ತು, ಉತ್ತರ ರೋಡ್ ವೈಡ್ ಮಾಡ್ಬೇಕಂದ್ರು ಸ್ವಲ್ಪ ಅಂಗಡಿ ಅದು ಎಲ್ಲ ಮಾಹಿತಿ ಬರ್ಬೇಕು. ನಮ್ಗೆ ಪ್ರಪೋಸಲ್ ಬಂದಿಲ್ಲ. ನಿಮ್ ಜೊತೆಗೆ ಚರ್ಚೆ ಮಾಡಿ ಆ ಪ್ರಪೋಸಲ್ ಏನ್ ಬಂದ್ರ ಮೇಲೆ ದೆನ್ ಐ ವೆರಿಫೈ ಅಂಡ್ ಟೇಕ್ ಡಿಸಿಷನ್. ಬೇಗ ಮಾಡಿ ಅದನ್ನು ಸರ್ಕಾರದವರು DC ಅವರಿಗೆ ಸ್ವಲ್ಪ ತಿಳಿಸ್ಬೇಕಂತ ನಾವು. ಅವ್ರೇನಂತಾರೆ ಸರ್ಕಾರಿ ನಾಯಕರಿಂದ ಬರಲಿ ಮಾಡ್ತೀವಿ ಅಂತಾರ. ಅದು ಅವ್ರು ಹಾಗೆ ಹೇಳ್ತಾರೆ. ಇಲ್ಲಿ ಬಂದು ಕೇಳಿದ್ರೆ ಇದನ್ನ ಉತ್ತರ ಸರಿಯಾಗಿ ಸಿಗ್ತಾ ಇಲ್ಲ. ಕಡೆಗೆ ಎಲ್ಲರೂ ಅಲ್ಲಿ ಜೀವನ ಮಾಡೋದು ಆಗ್ಬಿಟ್ಟಿದೆ. ಈಗ ಅವ್ರು ಹೇಳಿದ ಮೇಲೆ ನಾನು ಇಮಿಡಿಯೇಟ್ DCಗೆ ಕಳಿಸ್ಬಿಡ್ತೇನೆ. ಸುರೇಶ್ ಬಾಬು. ಸನ್ಮಾನ್ಯ ಅಧ್ಯಕ್ಷರೇ, 1280ನೇ ಪ್ರಶ್ನೆನ ತೋಟಗಾರಿಕೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಸುಮಾರು ಒಂದು 14 ಜಿಲ್ಲೆಗಳಲ್ಲಿ ತೆಂಗನ್ನ ಹೇರಳವಾಗಿ ಬೆಳೀತಾ ಇದ್ದೇವೆ. ಅದರಲ್ಲಿ ತುಮಕೂರು ಜಿಲ್ಲೆಯಲ್ಲಾದರೂ ಕೂಡ ಸುಮಾರು 1,76,000 ಹೆಕ್ಟೇರಲ್ಲಿ ತೆಂಗು ಬೆಳೀತಾ ಇದೀವಿ. ಅದ್ರ ಜೊತೆನಲ್ಲಿ ಟಿಪ್ಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆನಲ್ಲಿ ಬೆಳೀತಕ್ಕಂಥ ತೆಂಗಿದೆಯಲ್ಲ, ಅದ್ರ ರುಚಿ ಮತ್ತೆ ತೂಕ ಹೆಚ್ಚಾಗಿದೆ. ಈಗ ಏನಾಗಿದೆ, ಇದಕ್ಕೆ ಒಂದು ಬಿಳಿ ಹುಳು ಅಂತಕ್ಕಂಥದ್ದು, ಒಂದು ಮಸಿ ರೋಗ ಅಂತಕ್ಕಂಥದ್ದು ಅಂಟ್ಕೊಂಡು ಎಲ್ಲ ಇಳುವರಿನೂ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಅದು ಒಂದ್ಸಲ ಒಂದು ಗರಿ ಮೇಲೆ ಕೂತ್ಕೊಂಡ್ರೆ ಆ ಗರಿ ಕೆಳಗಡೆ ಸಾವಿರಾರು ಮೊಟ್ಟೆಗಳನ್ನ ಇಟ್ಬಿಟ್ಟು ಆ ಗರಿನ ನಾಶ ಮಾಡುತ್ತೆ, ಮತ್ತೆ ಇಳುವರಿನೂ ಕೂಡ ನಾಶ ಮಾಡುತ್ತೆ. ನಮಗೆ ಒಂದು ಎಕರೆನಲ್ಲಿ ಸುಮಾರು 40 ತೆಂಗಿನ ಗಿಡ ಬೆಳಿತೇವೆ. ತೆಂಗಿನ ಗಿಡದಲ್ಲಿ ಒಂದು ಗಿಡದಲ್ಲಿ 100 ತೆಂಗಿನಕಾಯಿಗಳನ್ನ ನಾವು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ತೇವೆ. ಈಗೇನಾಗಿದೆ, 15ರಿಂದ 20 ಕಾಯಿಗಳು ಕೂಡ ನಿಲ್ತಾ ಇಲ್ಲ ಅಲ್ಲಿ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ಈ ಹುಳುವಿಂದ. ಇದನ್ನ ನೀವು ಬೇವಿನ ಹಿಂಡಿ ಇದರಿಂದ ಮಾಡಿ ಅಂತ ಹೇಳ್ತಾ ಇದ್ದೀರಿ, ನಾನು ಸಿಂಪಡಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಏನಾಗಿದೆ, ಡ್ರಾಸ್ಟಿಕ್ ಆಗಿ ಎಲ್ಲ ಕಡೆ ಒಂದೇ ಸಲ ಅದಕ್ಕೆ ಏನಾದ್ರು ಒಂದು ಸಿಂಪಡಣೆ ಮಾಡಿದ್ರೆ ಇದನ್ನ ನಾಶ ಮಾಡ್ಬೋದು. ಯಾಕೆಂದ್ರೆ ಹಿಂದೆ ಜಯಚಂದ್ರ ಅವರು ಕೃಷಿ ಮಂತ್ರಿ ಆಗಿದ್ದಾಗಲೂ ಕೂಡ ನುಸಿ ರೋಗ ಹಿಡ್ಕೊಂಡು ಒಂದಲ್ಲ ಒಂದು ರೋಗಗಳಿಂದ ತೆಂಗಿನ ಬೆಳೆಗಾರರಿಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆದ್ರಿಂದ ನಿಮ್ಮ ದಯಮಾಡಿ ಇದಕ್ಕೆ ಏನಾದ್ರು ಒಂದು ಪರಿಹಾರ, ಸೂಕ್ತವಾದ ಪರಿಹಾರ ಕಂಡುಹಿಡ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳುವಂತದ್ದು ಸತ್ಯ ಇದೆ. ಈ ಬಿಳಿ ನೊಣದ ಕೀಟಬಾಧೆಗೆ ಇವತ್ತು ಸುಮಾರು 1,48,448 ಹೆಕ್ಟೇರ್ ಅಷ್ಟು ಇವತ್ತು ಸಹ ಬಾಧಿತ ಪ್ರದೇಶ ಇದೆ. ಆಮೇಲೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ಒಂದೇ ಪರ್ಯಾಯ ಅಂತಂದ್ರೆ ಮೊದಲನ್ನ ಗ್ರೌಂಡ್ ಸಾಯಿಲ್ ಅನ್ನ ಸ್ಟ್ರೆಂಗ್ತನ್ ಮಾಡ್ಕೊಳ್ಳುವಂಥದ್ದು ಮತ್ತು ಈ ಬೇವಿನ ಮರದ ಇದನ್ನ ಹೊಂದುವಂಥದ್ದು ಅದೆಲ್ಲ ಕೂಡ ಸಿಂಪಡಣೆ ಮಾಡಬೇಕು. ಈಗ ಮಾನ್ಯ ಸದಸ್ಯರು ಅದನ್ನು ಕೂಡ ಕೇಳಿದ್ರು, ಏನಂದ್ರೆ ಡ್ರೋನ್ ನಿಂದ ಏನಾದರೂ ನೀವು ಸಿಂಪಡಣೆ ಮಾಡ್ಲಿಕ್ಕೆ ಬರ್ತದ ಅಂತೇಳಿ. ಅಂದ್ರೆ ಇದು ಎಲೆ ಕೆಳಗಡೆ ಎಲೆ ಕೆಳಗಡೆ ಇದು ಮಾಡೋದ್ರಿಂದ ಅದು ಮೇಲೆ ಡ್ರೋನ್ ನಿಂದ ಸಿಂಪಡಣೆ ಮಾಡಿದ್ರು ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಬಟ್ ಇದನ್ನ ಇದೇ ಒಂದು ಹಾದಿ ಇರುವಂಥದ್ದು. ಈಗೇನು ತಾವು ಹೇಳಿದ್ರಿ, ಇವತ್ತು ಸಾಯಿಲ್ ಸ್ಟ್ರೆಂಗ್ತನ್ ಮಾಡುವಂಥದ್ದು ಮತ್ತು ಈ ನೀಮು ಮತ್ತು ಉಳಿದೆಲ್ಲ ಕೆಮಿಕಲ್ಸ್ನ ಹೊಡ್ಕೊಂಡು ಇದು ಮಾಡ್ಕೊಳ್ಳುವಂಥದ್ದು. ಇನ್ನು ಏನು ಒಳಗಾಗಿದೆ ಆ ಪರಿಹಾರ ಬಗ್ಗೆ ಹೇಳ್ತಿದ್ರೆ ನಾನು ಸದಸ್ಯರ ತೋಟಗಾರಿಕಾ ಸಚಿವರು ಅವ್ರಿಗೆ ಗಮನಕ್ಕೆ ತರ್ತೀನಿ. ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ಪರಿಹಾರದ ವಿಷಯ ಬದಲೇ ಪರಿಶೀಲಿಸಲಾಗ್ತದೆ. ಏನಾಗಿದೆ, ತೆಂಗಿಗೆ ನಮ್ಮಲ್ಲಿ ಬಜೆಟ್ ಅಲ್ಲೂ ಏನೂ ಇಟ್ಟಿಲ್ಲ ಸನ್ಮಾನ. ಈಗ ಇದಾಗಿದೆ 1 ವರ್ಷ, ಅದನ್ನ ರಿಕವರಿ ಮಾಡಕ್ಕೆ 2-3 ವರ್ಷ ಬೇಕಾಗುತ್ತೆ. ಆದ್ರಿಂದ ಇವತ್ತು ಒಂದು ಗಿಡದಲ್ಲಿ ಸುಮಾರು 1 ಎಕರೆನಲ್ಲಿ 90,000ಕ್ಕಿಂತ ಹೆಚ್ಚು ಅವ್ರಿಗೆ ನಾಶ ಆಗ್ತದೆ. ಆದ್ರಿಂದ ಕನಿಷ್ಠ 40,000 ಎಕರೆಗೆ ರೈತರಿಗೆ ಪರಿಹಾರ ಕೊಟ್ರೆ ಅವ್ರೊಂದ್ ಸ್ವಲ್ಪ ಬೇರೆ ಏನಾದ್ರು ಮಾರ್ಗಗಳನ್ನ ಹುಡುಕೋಬಹುದು. ದಯಮಾಡಿ ಅದಕ್ಕೆ ನೀವು ಒತ್ತು ಕೊಡಬೇಕು, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ನಾನು ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾತಾಡಿ, ನೀವು ಮಾತಾಡಿ. ಈ ತೆಂಗು ಹೆಚ್ಚು ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ 2-3 ಸಾರಿ ಬೇರೆ ರೋಗಗಳು ಬಂದು ಕೇಂದ್ರ ತೆಂಗು ಮಂಡಳಿಯವರು ಅದಕ್ಕೆ ಸಿಂಪಡಿಸಿದ್ರು, ಏನಾದ್ರೂ ಕಂಟ್ರೋಲ್ ಆಗಲಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂದ್ರೆ 50% ತೆಂಗಿನ ಮರಗಳು ನಾಶವಾಗ್ತಾ ಇದೆ, ಮತ್ತೆ ಈಲ್ಡು ಕಡಿಮೆ ಆಗಿದೆ. ವಿಷಯ ಗೊತ್ತಾಯ್ತು, ಏನ್ ಮಾಡ್ಬೇಕೀಗ? ಅದಕ್ಕೆ ಈಗ ಕೇಂದ್ರ ತೆಂಗು ಮಂಡಳಿಯಿಂದ ಹೆಚ್ಚು ಹಣ ಕೊಟ್ಟು ಅದಕ್ಕೆ ರಿಸರ್ಚ್ ಮಾಡಿಸಿ ಅದನ್ನ ಶಾಶ್ವತವಾಗಿ ಹೋಗ್ಲಾಡ್ಸಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಏನ್ ಮಾಡ್ಬೇಕು? ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯನ್ನು ಬೆಳೀತಾರೆ ಮಾನ್ಯ ಸಭಾಧ್ಯಕ್ಷರೇ. ನಾನು ಕೂಡ
ಸುಮಾರು 20 ಎಕರೆ ತೆಂಗಿನ ತೋಟ ಇರೋದು. ಸುಮಾರು ಒಂದು ವರ್ಷಕ್ಕೆ 1 ಎಕರೆಯಲ್ಲಿ 5 ಗಿಡಗಳು ನಾಶ ಆಗ್ತವೆ. ನಾನಲ್ಲಿ ಕೇಂದ್ರದ ಒಂದು ನಮ್ಮ ಹಿರೇಹಳ್ಳಿ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಕೃಷಿ ಸಂಶೋಧನಾ ಸಂಸ್ಥೆ ಇದೆ, ಅವ್ರನ್ನ ಕರ್ಕೊಂಡ್ಬಂದು ತೋರಿಸಿದ್ರು ಕೂಡ ಈ ಸಮಸ್ಯೆ ಬಗೆಹರಿತಿಲ್ಲ. ಇದಕ್ಕೆ ರಿಸರ್ಚ್ ಅಂಡ್ ಮ್ಯಾನೇಜ್ಮೆಂಟ್ ಏನಿದೆ, ನೀವು ಹಣ ಕೊಡೋದು ಬೇಡ, ನಮ್ಮ ರೈತರು ಕರೆಕ್ಟ್ ಆಗಿ ಎಜುಕೇಟ್ ಮಾಡ್ಬಿಟ್ಟು ಹಣ ಹಾಕೊಂಡು ಅದನ್ನ ಗಿಡ ಉಳಿಸ್ಕೊಳ್ತೀವಿ. ವರ್ಷಕ್ಕೆ ಆಯ್ತು, ಪಾಯಿಂಟ್ ಹೇಳಿದ್ರಲ್ಲ, ಈಗ ನಾಶ ಆಯ್ತು, ನಾಶ ಗೊತ್ತಾಯ್ತು. ಇದು ಅವ್ರು ಕೊಡ್ತಾರೆ, ಪ್ರಶ್ನೆ ಕೇಳಿದ ಯಾರು? ನೀವೇನ್ ಹೇಳ್ತೀರಿ? ಈಗ ಈ ರೀತಿ ಇದೆ, ರಿಸರ್ಚ್ ಮಾಡಿ ಅಂತ ಹೇಳುವಂತದ್ದು. ಹೌದು, ಅಷ್ಟೇ, ಮುಗೀತಲ್ಲ. 15 ವರ್ಷ ಅಲ್ಲ, 15 ಜಿಲ್ಲೆಗಳಲ್ಲಿ ತೆಂಗು ಬೆಳೀತಾರೆ, ಸರ್ಕಾರ ತಗೋಬೇಕು. ಬಜೆಟ್ ಅಲ್ಲಿ ಇದಕ್ಕೇನು ಹಣ ಕೊಟ್ಟಿಲ್ಲ, ಅಡಿಕೆ ಕೊಟ್ಟಿದ್ದಾರೆ. ಒಂದು ಅದನ್ನ ಹೇಳ್ಬೇಡಿ, ನಿಮ್ಗೆ ರಿಸರ್ಚ್ ಹಣ ಕೊಟ್ಟು ತೋಟಗಾರಿಕೆ ಮಂತ್ರಿಗಳಿಲ್ಲ, ಅದಕ್ಕೆ ನಾನು ಇವರು ಉತ್ತರ ಕೊಡ್ತಿದ್ದಾರೆ. ತೆಂಗು ಸ್ವಲ್ಪ ಚೆನ್ನಾಗಿ ಪರವಾಗಿ ಕೊಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಸಂಪೂರ್ಣವಾಗಿ ಬ್ರೀಫಿಂಗ್ ತಗೊಂಡಿದ್ದೀನಿ, ಸಮರ್ಥವಾಗಿ ಉತ್ತರ ಕೊಡ್ತೀನಿ. ತಾವೇನಾಗಿ ಹೇಳಿದ್ರಿ, ಈಗ ಈ ಕೀಟ ಮತ್ತು ರೋಗಗಳ ನಿರ್ವಹಣೆಗಾಗಿ ಏನು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಏನಿದೆ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇದೆ, ಪ್ರಸ್ತುತ ಸಾಲಿನಲ್ಲಿ ಸುಮಾರು 15.31 ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ತೆಂಗು ಅಭಿವೃದ್ಧಿ ಮಂಡಳಿಗೆ ಇವತ್ತಿನ ಯೋಜನೆಯಲ್ಲಿ ಈಗಾಗಲೇ ಒದಗಿಸಲಾಗಿದೆ. ಇದರಲ್ಲಿ ಅಂದ್ರೆ ಅದು ಈ ಯೋಜನೆ ಪ್ರತ್ಯಕ್ಷ ತಾಕುಗಳು ಏನಿದಾವೆ ನಿರ್ವಹಿಸಲಿಕ್ಕೆ ಹೆಕ್ಟೇರಿಗೆ ಸುಮಾರು 35,000ಗಳನ್ನ 2 ವರ್ಷಗಳ ಅವಧಿಯಲ್ಲಿ ಅದನ್ನ ವಿನೋದಿಸಬೇಕು ಅಂತ ಹೇಳಿ ಇದನ್ನು ಮಾಡಿದಾಗಿದೆ. ಇದನ್ನು ಒಂದು ಭಾಗ, ಯಾಕೆಂದ್ರೆ ನೀವು ಟ್ರೀಟ್ಮೆಂಟ್ಗೆ ಏನ್ ಬೇಕು ಅದಕ್ಕೆಲ್ಲ ಹಣವನ್ನು ಒದಗಿಸಲಾಗಿದ್ದೀವಿ. ಇನ್ನು ಪರಿಹಾರದ ಬಗ್ಗೆ ಕೇಳ್ತಾ ಇದ್ದಾರೆ. ಸಚಿವರು ಬಂದ ಮೇಲೆ ಸಚಿವರಿಗೆ ನಾನು ಕೂಡ ತಮ್ಮೆಲ್ಲರ ಏನು ಅಭಿಪ್ರಾಯಗಳಿದೆ ಅವ್ರಿಗೆ ಹೇಳ್ತೇನೆ. ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ತಾರೆ. ರೂಪಕಲಾ ಕೆಜಿಎಫ್ ಇಲ್ಲ, ಮಾನ್ಯ ಸಭಾಧ್ಯಕ್ಷರೇ, ಸರಿ, ನಾವು ಪರ್ಫೆಕ್ಟ್ ಆದ್ರೆ ಎಲ್ಲ ಕೂಡ ಪರ್ಫೆಕ್ಟ್ ಆಗ್ತದೆ. ರೂಪಕಲಾ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1429ನೇ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆಯನ್ನ ಕೇಳಿದೀವಿ ನಾವು ಇವರಿಗೆ. ಹಿಂದಿನ ನಮ್ಮ ಸರ್ಕಾರದ ಆಯವ್ಯಯಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ 294 ಎಕರೆ ಜಾಗವನ್ನ ಇಡಬೇಕು ಅಂತಂದ್ಬಿಟ್ಟು ನನ್ನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಒತ್ತಾಯ ಮಾಡ್ತಾರೆ. ಅವಾಗ ಕೆಡಿಬಿಗೆ ಕೊಡುವಂತ ಜಾಗನ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ 294 ಎಕರೆ ಜಾಗವನ್ನ ಇಡ್ತೀವಿ. ಆ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಯನ್ನ ಯಾವ ಕಾಲ ಮಿತಿಯಲ್ಲಿ ನೀವು ಚಾಲನೆ ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ. ಇವರು ನಮಗೆ 294 ಎಕರೆ ಜಾಗವನ್ನ ಕೇಳುವಂತ ಸಂದರ್ಭದಲ್ಲಿ ಅವರ ಯೋಜನೆಯ ಮಹತ್ವ ಏನು ಹೇಳಿರ್ತಾರೆ ಅಂತಂದ್ರೆ, ಘೋಷಣೆ ಮಾಡುವಾಗ, ಬಜೆಟ್ ಅಲ್ಲಿ ಘೋಷಣೆ ಮಾಡುವಾಗ ಸಾವಿರಾರು ಸಂಖ್ಯೆಯಲ್ಲಿ ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ, ಐಟಿ ಸಾಫ್ಟ್ವೇರ್ ಕಂಪನಿನ, ಬ್ಯಾಂಕಿಂಗ್ ಹಬ್ ತರ್ತೀನಿ, ಎಜುಕೇಶನಲ್ ಹಬ್ ತರ್ತೀನಿ, ಹೆಲ್ತ್ ಸಿಟಿ ಮಾಡ್ತೀನಿ, ಮತ್ತೆ ಬ್ಯಾಂಗ್ಳೂರ್ದು ಒಂದು 2-3 ಎಕ್ಸಾಂಪಲ್ ಕೊಟ್ಟು ಎಲ್ಸಿಟಾ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಎಲ್ಸಿಟಾ ಅನ್ನೋದು ಮಾಡಿರೋದು ಇದೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂದ. ಮತ್ತೆ ಡೆಲ್ಲಿಯಲ್ಲಿ ಏನಾಗಬೇಕು ಪ್ರಶ್ನೆನು ಸರ್, ಇವರು ಕಳೆದ ಬಜೆಟ್ ಅಲ್ಲಿ ಕೆಡಿಬಿಗೆ ಹೋಗ್ತಾ ಇದ್ದಿದ್ದಂತ ಜಾಗನ ನಗರಾಭಿವೃದ್ಧಿಯಿಂದ ನಾನು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂತ ಮತ್ತೆ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಆಗಿದ್ರಿಂದ ಸಾವಿರಾರು ಕೋಟಿ ಅನುದಾನದಲ್ಲಿ ಮತ್ತೆ ಪಿಪಿಪಿ ಮಾಡೆಲ್ ಅಲ್ಲಿ ಈಗ ಹೇಳ್ತಾ ಇದ್ದಾರೆ ಸಾವಿರಾರು ಕೋಟಿ ಅನುದಾನದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಅವಾಗ ಬರೀ ಕೆಜಿಎಫ್ ಕ್ಷೇತ್ರ ಅಲ್ಲ, ಮೈಸೂರು, ತುಮಕೂರು ಎಲ್ಲ ಮಾಡಿರ್ತಾರೆ. ಈಗ ತುಮಕೂರು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಜ್ಯದ ಇದು ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಾಗ ನಿಮ್ಮ ಪ್ರಶ್ನೆ ಕೇಳಿದ್ರೆ ಬಜೆಟ್ ಅಲ್ಲಿ ಚರ್ಚೆ ಮಾಡೋದು, ಬಜೆಟ್ ಅಲ್ಲಿ ಚರ್ಚೆ ಮಾಡಿ. ಇಲ್ಲಿ ನಿಮ್ಮ ಪ್ರಶ್ನೋತ್ತರ ಪ್ರಶ್ನೆ ಏನು ಕೇಳಿ. ಈಗ ಪ್ರಶ್ನೆ ಯಾವ ಕಾಲಮಿತಿಯಲ್ಲಿ ನೀವು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ ಕ್ಷೇತ್ರದ ಜನತೆಗೆ. ಅವರು ಕೂಡ ಅದನ್ನ ನಿರೀಕ್ಷೆಯಲ್ಲಿದ್ದಾರೆ. ನನ್ನನ್ನು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಗೌರವದಿಂದಾನೆ ಯಾವ ಕಾಲಮಿತಿಯಲ್ಲಿ ನೀವು ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಮಾನ್ಯ ಸಭಾಧ್ಯಕ್ಷರೇ, 2024-25ನೇ ಸಾಲಿನ ಆಯವ್ಯಯದಲ್ಲಿ ನಾವು ಸುಮಾರು ನಗರಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ನಾವು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಬೆಂಗಳೂರು, ಕಲಬುರಗಿ, ಕೆಜಿಎಫ್, ತುಮಕೂರು, ಈ ತರ ಸುಮಾರು 6-7 ಜಾಗಗಳಲ್ಲಿ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಾವು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸೇರಿ ಮಾಡಿದ್ವಿ ಸಭಾಧ್ಯಕ್ಷ. ದಿಸ್ ಇಸ್ ದ ಫಸ್ಟ್ ಟೈಮ್ ಫ್ರಮ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡುವಂತಹ ಈ ಯೋಜನೆಗಳನ್ನು
ನಮ್ಮ ಸರ್ಕಾರ ಇದು ಶುರು ಮಾಡಿದ್ದು ಸಭಾಧ್ಯಕ್ಷ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸದಸ್ಯರು ಹೇಳಿರೋ ಪ್ರಕಾರ ಸುಮಾರು 900 ಎಕರೆಯಲ್ಲಿ ಜಾಗ ಇತ್ತು ಸಭಾಧ್ಯಕ್ಷೆ, BEML ಜಾಗ. ಅದರಲ್ಲಿ ನಾನು ಮತ್ತೆ ನಮ್ಮ MB ಪಾಟೀಲ್ ಸರ್ ನಾವು ಮಾತಾಡಿ 600 ಎಕರೆ ಅವರು ಇಂಡಸ್ಟ್ರಿಗೆ ಉಪಯೋಗಿಸುವಂಥದ್ದು ಮತ್ತೆ 300 ಎಕರೆ ನಮಗೆ ನಗರಾಭಿವೃದ್ಧಿ ಇಲಾಖೆ ಕೊಟ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಾವು ಇದನ್ನ ತಗೊಂಡಿದ್ದೀವಿ ಸಭಾಧ್ಯಕ್ಷೆ. ನಮ್ಮ ರೂಪಕಲಾ ಅವರು ಸಹ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿದ್ದಾರೆ ಸಭಾಧ್ಯಕ್ಷೆ. ಈಗಾಗಲೇ ನಾನು ಅವರೆಲ್ಲ 3 ಸರ್ತಿ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ವಿ ಸಭಾಧ್ಯಕ್ಷೆ. ಸುಮಾರು 1,000 ಎಕರೆ ಆಗಿದ್ರಿಂದ ಆ 300 ಎಕರೆ ಜಾಗವನ್ನ ಗಡಿ ಭಾಗಗಳನ್ನ ಗುರುತಿಸಿ ಆ 300 ಎಕರೆಗೆ ಈಗಾಗಲೇ ಈ ಕಲ್ಲುಗಳನ್ನೆಲ್ಲ ಹಾಕಿದ್ವಿ ಸಭಾಧ್ಯಕ್ಷ. ಇದು ನಮ್ಮ ಇಲಾಖೆಗೆ ಸೇರಿರುವಂಥದ್ದು ಅಂತ. ಮತ್ತೆ ಈ PPP ಮಾಡಲಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ತಗೋಬೇಕು ಅಂತ ಮಾಡಿದ್ವಿ ಸಭಾಧ್ಯಕ್ಷ. ಮತ್ತೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಸ್ ಇನ್ಕ್ಲೂಡಿಂಗ್ ಆಲ್ ದಿಸ್ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್, ಹಾಸ್ಪಿಟ್ಲು, ಸ್ಕೂಲ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿ ಈ ಪ್ರಾಜೆಕ್ಟ್ ಅಲ್ಲಿ ಇದೆ ಸಭಾಧ್ಯಕ್ಷ. ಈಗಾಗಲೇ ಈ ಫೀಸಿಬಿಲಿಟಿ ರಿಪೋರ್ಟ್ ಮಾಡಲಿಕ್ಕೆ ನಾವು ಒಂದು ಏಜೆನ್ಸಿಯನ್ನು ಸಹ ನಾವು ಫಿಕ್ಸ್ ಮಾಡಿದ್ದೀವಿ ಸಭಾಧ್ಯಕ್ಷ. ಇದು ಫೈನಾನ್ಷಿಯಲ್ ಮಾಡೆಲ್ಸ್ ಅಂದ್ರೆ ಇದು ಹೊಸ ಯೋಜನೆ ಸಭಾಧ್ಯಕ್ಷ. ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಹೊಸದಾಗಿ ನಾವು ಶುರು ಮಾಡ್ತಾರೆ ಸಭಾಧ್ಯಕ್ಷ. ಆದ್ರಿಂದ ಇದನ್ನ PPP ಮಾಡಲ್ ಕೊಡಬೇಕು ಅಂತ ನಾವು ಮಾಡಿದೀವಿ ಸಭಾಧ್ಯಕ್ಷ. 1000 ಕೋಟಿ ವೆಚ್ಚ ಆಗ್ತದೆ ಸಭಾಧ್ಯಕ್ಷ. ಅಲ್ಲಿರುವಂತಹ ಓದಿರುವಂತಹ ಎಜುಕೇಟೆಡ್ಸ್ಗೆ ಮತ್ತೆ ಅಲ್ಲಿ ಕೆಲಸ ಮಾಡುವಂತಹ ಜನಗಳಿಗೆ ಒಂದಷ್ಟು ವಸತಿ ಸೌಲಭ್ಯ ಸಹ ಮಾಡಬೇಕು ಸಭಾಧ್ಯಕ್ಷ. ಅದನ್ನು ನಾವು ನಮ್ಮ ಈ PPP ಮಾಡಲ್ ಸೇರಿಸಿ ಆ ಪ್ರಾಜೆಕ್ಟ್ ರಿಪೋರ್ಟ್ ಅದನ್ನ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಮತ್ತೆ ಇಲ್ಲಿ ನಮ್ಮ ಸದಸ್ಯರು ಕೇಳಿರುವಂತಹ ಪ್ರಶ್ನೆಗೆ ಸಭಾಧ್ಯಕ್ಷ ಈ ನಾಮಫಲಕಗಳನ್ನ ಸಹ ಎಲ್ಲ ಹಾಕಿದೀವಿ ಸಭಾಧ್ಯಕ್ಷ. ಮತ್ತೆ ನಾಳೆನು ನಾನು ರೂಪಕಲಾ ಆ ಜಾಗಕ್ಕೆ ಹೋಗ್ತಾ ಇದೀವಿ ಸಭಾಧ್ಯಕ್ಷ. ಇದು ಆದಷ್ಟು ಜಲ್ದಿ ಈ PPP ಮಾಡಲಲ್ಲಿ ಯಾವ ತರ ಮಾಡಿದ್ರೆ ವಯಬಲ್ ಇರ್ತದೆ, ಸರ್ಕಾರಕ್ಕೂ ಸಹ ಇದರಿಂದ ದುಡ್ಡು ಬರಬೇಕಾಗ್ತದೆ, ಜನಗಳಿಗೂ ಸಹ ಅನುಕೂಲ ಆಗ್ಬೇಕಾಗ್ತದೆ ಅನ್ನೋದು ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಇದು ಆಶಯ ಆಗಿರ್ತದೆ ಸಭಾಧ್ಯಕ್ಷ. ಅತಿ ಶೀಘ್ರವಾಗಿ ಆ ರಿಪೋರ್ಟ್ ಬಂದ ತಕ್ಷಣ ಈ ಕೆಲಸವನ್ನ ನಾವು ಟೆಂಡರ್ ಕರೆದು ಮತ್ತೆ ಇದು ಚೆನ್ನೈ ಮತ್ತೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಪಕ್ಕದಲ್ಲಿರುವಂತಹ ಜಾಗ ಸಭಾಧ್ಯಕ್ಷ. ಸುಮಾರು 1 ಕಿಲೋಮೀಟರ್ ರಸ್ತೆ ಇದೆ ಸಭಾಧ್ಯಕ್ಷ. ಮಾನ್ಯ ನಮ್ಮ ಸದಸ್ಯರು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಸಹ ಇದಕ್ಕೆ ಅವರು ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ರೂಪಕಲಾ ಅವರು ಸಹ ಇದಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಸಭಾಧ್ಯಕ್ಷ. ನಾವೆಲ್ಲ ಸೇರಿ ಈ ರಸ್ತೆಯನ್ನ ಗುರುತಿಸಿ ಆ ಜಾಗಕ್ಕೆ ದೊಡ್ಡ ರಸ್ತೆಯನ್ನ ಮಾಡಿ ಇದನ್ನ ಈ ರಾಜ್ಯದಲ್ಲಿ ಒಂದು ಮಾದರಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯನವರ ಆಶಯ ಆಗಿರ್ತದೆ ಸಭಾಧ್ಯಕ್ಷ. ಇದು ಅತಿ ಶೀಘ್ರವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಕ್ಲಾರಿಫಿಕೇಶನ್ ಅದ ಕಾಲಮಿತಿಯನ್ನ ಸರಿಯಾದ ರೀತಿ ಹೇಳಲಿಲ್ಲ. ಕಾಲಮಿತಿಯಲ್ಲಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ರು. ಯಾವ ಕಾಲಮಿತಿಯಲ್ಲಿ ಯೋಜನೆಗಳು ಬಹಳ ಅನುಕೂಲವಾಗಿ ಆರೋಗ್ಯಕರವಾಗಿದ್ದಾವೆ, ಜನತೆ ಅದೇ ಒಂದು ಕಾರಣದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕಾಲಮಿತಿಯನ್ನ ಹೇಳಿದ್ರೆ ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಹೊಸ ಯೋಜನೆ ಸಭಾಧ್ಯಕ್ಷ. ಇದು ಎಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿ ಮಾಡಿರ್ಲಿಲ್ಲ ಸಭಾಧ್ಯಕ್ಷ. ಸ್ವಲ್ಪ ಸಮಯ ಹಿಡಿತಾ ಇದೆ ಸಭಾಧ್ಯಕ್ಷ. ಈಗಾಗಲೇ ಆ ಪಾಣಿ ಎಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಬಂದಿದೆ ಸಭಾಧ್ಯಕ್ಷ. ಕಲ್ಲುಗಳು ಹಾಕಿದೀವಿ, ಕಾಂಪೌಂಡ್ ಹಾಕಿದೀವಿ. ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ನಮಗೂ ಸಹ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ ಸಭಾಧ್ಯಕ್ಷ. ಮ್ಯಾಕ್ಸಿಮಮ್ 1 ವರ್ಷದ ಒಳಗಡೆ ಈ ಕೆಲಸವನ್ನ ನಾವು ಮಾಡಿ ಅಲ್ಲಿ ಕೆಲಸ ಶುರು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಧನ್ಯವಾದಗಳು ಸಭಾಧ್ಯಕ್ಷ. ಪ್ರಕಾಶ್ ಕೋಲಿವಾಡ್. ಚಿಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2100 ಪೌರಾಡಳಿತ ಮತ್ತು ಹಜ್ ಸಚಿವರನ್ನು ಉತ್ತರವನ್ನು ಬಯಸಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಹಲವಾರು ಅಧಿವೇಶನಗಳಲ್ಲಿ, ಬೆಳಗಾಂ ಅಧಿವೇಶನಗಳಲ್ಲಿ ಈ ಪ್ರಶ್ನೆಯನ್ನ ನಾನು ಕೇಳಿದ್ದೆ. ಈ ವೇಸ್ಟ್ ಮ್ಯಾನೇಜ್ಮೆಂಟ್, ವೆಟ್ ವೇಸ್ಟ್ ಆಗಲಿ, ಡ್ರೈ ವೇಸ್ಟ್ ಆಗಲಿ, ರಾಣೆಬೆನ್ನೂರಿನಲ್ಲಿ 22 ವರ್ಷಗಳಿಂದ ಲೆಗಸಿ ವೇಸ್ಟ್ ಅಲ್ಲಿ ಸೀಟ್ ಅದು ಕೂತ್ಕೊಳ್ಳಿ ಅಲ್ಲ, ಸೀಟ್ ಇದೆ ಅಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಅನೇಕ ಅಧಿವೇಶನಗಳಲ್ಲಿ ನಾನು ಕೇಳಿದ್ದೀನಿ, ರಾಣೆಬೆನ್ನೂರು ನಗರದಲ್ಲಿ 22 ವರ್ಷದಿಂದ ಪಾರಂಪರಿಕ ಏನು ಲೆಗಸಿ ವೇಸ್ಟ್ ಅಂತ ಏನು ಹೇಳ್ತೀವಿ, ಇದು 22 ವರ್ಷದಿಂದ ಹಂಗೆ ಒಂದು ಪಶ್ಚಿಮ ಘಟ್ಟದ ತರ ಬೆಳೆದು ನಿಂತಿದೆ ಅಧ್ಯಕ್ಷರೇ. ಹಿಂದಿನ ಅಧಿವೇಶನದಲ್ಲೂ ನಾನು ಕೇಳಿದ್ದೆ. ಇದಕ್ಕೆ
ಅವರು ಉನ್ನತ ಅಧಿಕಾರಿಗಳನ್ನ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ರಾಣೆಬೆನ್ನೂರು ಕಳಿಸಿದ್ರು ಅಧ್ಯಕ್ಷರೇ. ಅಲ್ಲಿ ಬಂದು ಅವರು ನಮ್ಮ DC ಜೊತೆಗೆ, ಕಮಿಷನರ್ ಜೊತೆಗೆ, ನನ್ನ ಜೊತೆಗೆ, ಎನ್ವಿರಾನ್ಮೆಂಟ್ ಇಂಜಿನಿಯರ್ ಜೊತೆಗೆ ಹೋಗಿ ನಾವು ಸೈಟ್ ವಿಸಿಟ್ ಮಾಡಿ ONGC ಇಂದ ವೆಟ್ ವೇಸ್ಟ್ ಇಂದ ನಾವು ಮೆಥನೈಸೇಷನ್ ಮಾಡಿ ನಾವು ಅಲ್ಲಿ ಗ್ಯಾಸ್ ತೆಗಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಉಳಿದ ಡ್ರೈ ವೇಸ್ಟ್ ಅನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಟೆಂಡರ್ಗಳನ್ನ ಕರೆದಿದ್ದಾರೆ ಅಧ್ಯಕ್ಷರೇ. ಅವೈಜ್ಞಾನಿಕವಾದ ಟೆಂಡರ್ಗಳು ಇವು. ಯಾಕೆ ಹೇಳ್ತೀನಿ ಅಂದ್ರೆ ಇದು 1ನೇ ಸಲ ಅಲ್ಲ, 2ನೇ ಸಲ ಅಲ್ಲ, 3ನೇ ಸಲ ಅಲ್ಲ, 4ನೇ ಸಲ ಈ ಸಲ ರೀಟೆಂಡರ್ ಆಗಿರೋದು ಅಧ್ಯಕ್ಷರೇ. ಕೇವಲ 550 ರೂಪಾಯಿಗೆ ಪರ್ ಟನ್ಗೆ ಇವರು ರೇಟ್ ಫಿಕ್ಸ್ ಮಾಡಿದ್ದಕ್ಕೆ ಅವೈಜ್ಞಾನಿಕವಾಗಿರೋದ್ರಿಂದ ಯಾವ ಟೆಂಡರ್ಗಳು, ಯಾರು ಕಾಂಟ್ರಾಕ್ಟರ್ಗಳು ಮುಂದೆ ಬರ್ತಿಲ್ಲ ಅಧ್ಯಕ್ಷರೇ. 27 ವರ್ಷದಿಂದ ನಡೀತಾ ಇರೋದು ಇದು. ಇವತ್ತಿನ ನಾನು ಕೇಳ್ತಾ ಇರಲಿಲ್ಲ ಅಧ್ಯಕ್ಷರೇ. ದಯಮಾಡಿ ನಾನು ಏನು ಹೇಳ್ತೀನಿ ಅಂತಂದ್ರೆ, ಈ ಟೆಂಡರ್ನ ರಿವೈವ್ ಮಾಡಿ 550 ರೂಪಾಯಿ ಇದ್ದನ್ನ ಸೈಂಟಿಫಿಕ್ ಆಗಿ ರೇಟ್ ಅನ್ನ ಫಿಕ್ಸ್ ಮಾಡಿದ್ರೆ ಮಾತ್ರ 22 ವರ್ಷದ ಏನಾಗಿದೆ ಅಧ್ಯಕ್ಷರೇ, ನಾನು ನೀರನ್ನ ಗ್ರೌಂಡ್ ವಾಟರ್ನ ಟೆಸ್ಟ್ ಮಾಡ್ತಿದ್ದೀನಿ ಅಧ್ಯಕ್ಷರೇ. ಆ ಗ್ರೌಂಡ್ ವಾಟರ್ ಅಲ್ಲಿ ಹೆವಿ ಮೆಟಲ್ ಕಂಟೆಂಟ್ ಇರೋದ್ರಿಂದ ರಾಣೆಬೆನ್ನೂರು ನಗರದ ಜನತೆಗೆ ಕ್ಯಾನ್ಸರ್ ಬರ್ತಕ್ಕಂಥ ಇದು ಒಂದು ಡೇಂಜರ್ ಇರೋದ್ರಿಂದ ನನಗೆ ಇದನ್ನ ಆದಷ್ಟು ಬೇಗ, ನಾನು ಇದು ಮೊದಲೇ ಸರಿ ನಾನು ಕೇಳ್ತಾ ಇಲ್ಲ ಪ್ರಶ್ನೆಯನ್ನು ಪದೇ ಪದೇ ಕೇಳೋ ಇಷ್ಟನೂ ಇಲ್ಲ ಅಧ್ಯಕ್ಷರೇ. ನನಗೆ ಪರಿಹಾರ ಬೇಕಾಗಿದೆ. ವೇಸ್ಟ್ ಈಸ್ ನಾಟ್ ಲಿಟರಲಿ ಅ ವೇಸ್ಟ್ ಸರ್. ಇದನ್ನ ಸರಿಯಾಗಿ ನಾವು ಪ್ಲಾನಿಂಗ್ ಮಾಡಿದ್ರೆ ಇದನ್ನ ರೆವೆನ್ಯೂ ಮಾಡೆಲ್ ಮಾಡಿ ಇದರಿಂದ ಸ್ಥಳೀಯ ಸಂಸ್ಥೆಗಳ ಆದಾಯ ಕೂಡ ಮಾಡಬಹುದು ಅಧ್ಯಕ್ಷರೇ. ಪ್ರಕಾಶ್, ವಾಟ್ ಇಸ್ ಯೋರ್ ಕ್ವಶನ್? 22 ವರ್ಷದಿಂದ ಲೆಗಸಿ ವೇಸ್ಟ್ ಅನ್ನ ಕ್ಲಿಯರ್ ಮಾಡಕ್ ಆಗಿಲ್ಲ. ಈಗ ಏನ್ ಮಾಡಬೇಕು? ಈಗ ನನಗೆ ONGC ಇಂದ ವೆಟ್ ವೇಸ್ಟ್ ಮಾಡ್ತೀನಿ ಅಂತ ಹಿಂದಿನ ಅಧಿವೇಶನದಲ್ಲಿ ನನಗೆ ಹೇಳಿದ್ರು. ONGC ಇಂದ ವೆಟ್ ವೇಸ್ಟ್ ಇಂದ ಗ್ಯಾಸಿಫಿಕೇಶನ್ ಮಾಡ್ತೀನಿ ಅಂತ. ಆಮೇಲೆ ಡ್ರೈ ವೇಸ್ಟ್ ನ ಟೆಂಡರ್ ನ ಸರಿಯಾದ ರೀತಿಯಲ್ಲಿ ಕರೆದು ನಾವು ಕಾಂಟ್ರಾಕ್ಟ್ ಬರೋ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಈ ಸಲ ಟೆಂಡರ್ ಬರೀ 550 ರೂಪಾಯಿ ಕರೆದರೆ ಮತ್ತೆ ಯಾರು ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ತರ ನಾವು 4 ಸಲ ರೀಟೆಂಡರ್ ಮಾಡಬಹುದು. ಸಜೆಷನ್ ನನಗೆ ಅದನ್ನ ಲೆಗಸಿ ವೇಸ್ಟ್ ನ ಕ್ಲಿಯರ್ ಮಾಡ್ಕೊಡ್ಬೇಕು. ನನ್ನ ರಾಣೆಬೆನ್ನೂರು ಜನತೆಗೆ ಕ್ಯಾನ್ಸರ್ ಏನು ಇಂಥ ಮಾರಣಾಂತಿಕ ರೋಗಗಳು ಬರುವಂತ ಸಂದರ್ಭ ಇದೆ, ಇದನ್ನು ನನಗೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ನಾನು ಇದು 3ನೇ ಸರಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು ನಮ್ಮ ಡೈರೆಕ್ಟರ್ ಮತ್ತು ಇಂಜಿನಿಯರ್ ಅವರಿಗೆ ಪ್ರಕಾಶ್ ಕೋಡಿ ಅವರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅವ್ರ ಕ್ಷೇತ್ರಕ್ಕೆ ನಾನು ಕಳಿಸಿದ್ದೇನೆ. ಅವರೆಲ್ಲರೂ MLA ಜೊತೆಗೆ DC ಜೊತೆಗೆ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದಿದ್ದಾರೆ. ಆದ್ರೂ ಈ ಮಂತ್ 29ಗೆ ಲಾಸ್ಟ್ ಡೇಟ್ ಇದೆ ಲೆಗಸಿ ವೇಸ್ಟ್ ಟೆಂಡರ್ದು. ಸರ್ 4 ಸರಿ ಕರೆದಿದ್ದೀರಾ ಅದನ್ನ? ಅವರು ರೇಟ್ ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕಂತ ಹೇಳಿದ್ದಾರೆ. ಅದು ಸೆಂಟ್ರಲ್ ಗವರ್ಮೆಂಟ್ ನಾರ್ಮ್ಸ್ ಇದೆ. ಅದು ನಾನು ಚರ್ಚೆ ಮಾಡಿ ಈ ವೀಕ್ನಲ್ಲೇ ನಾನು ಏನೋ ತೀರ್ಮಾನ ತಗೋತೇನೆ. ವೆರಿ ಗುಡ್. ಅಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ. ಇದನ್ನ ಸಿಮೆಂಟ್ ಫ್ಯಾಕ್ಟರಿ ಅವರಿಗೆ ಪ್ಲಾಸ್ಟಿಕ್ ಅನ್ನ ಕಳಿಸಬೇಕು ಅಂತಾರೆ. ನಾವು ಸಿಮೆಂಟ್ ಫ್ಯಾಕ್ಟರಿ ಜೊತೆ ಒಡಂಬಡಿಕೆ ಮಾಡ್ಕೋಬೇಕಾದ್ರೆ ಸಿಮೆಂಟ್ ಫ್ಯಾಕ್ಟರಿ ಅವರಿಗೆ ಒಂದು 10-15 ನಗರಸಭೆಯಿಂದ ಈ ಪ್ಲಾಸ್ಟಿಕ್ ಅನ್ನ ಅವ್ರಿಗೆ ಪಿಕ್ ಮಾಡೋ ರೀತಿ ಮಾಡಿದ್ರೆ ನಗರಸಭೆಯವ್ರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದು ಕೊಟ್ಟಿದ್ದೀರಿ. ನನಗೆ ಯಾವ ಹೈಮಾಸ್ ಲೈಟ್ ಬೇಡ ಅಧ್ಯಕ್ಷರೇ. ನನಗೆ ಈ ಲೆಗಸಿ ವೇಸ್ಟ್ ನ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ನಾನು ಸರ್ಕಾರ ಯಾರು ಕೊಡುದು ಇಲ್ಲ. ಈಗ ಕರಮಾಜಿ ನಾಯಕ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1426 ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರನ್ನು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೇಳಿದ್ದು ದೇವದುರ್ಗ ಪಟ್ಟಣದಲ್ಲಿ ಒಳಚರಂಡಿ ಸಮಸ್ಯೆ ಇಲ್ಲದೆ ಸಾರ್ವಜನಿಕರ ಸಮಸ್ಯೆ ಆಗ್ತದ್ದು ಸರ್ಕಾರ ಗಮನಕ್ಕೆ ಬಂದಿದೆ ಅನ್ನೋಂಥದ್ದು ನಾನು ಕೇಳ್ತಾ ಇದ್ದೀನಿ. ಮಾನ್ಯ ಸಚಿವರು ಉತ್ತರ ಕೊಟ್ಟಾರ. ಆದರೆ ಸರ್ಕಾರ ಆದೇಶ ಸಂಖ್ಯೆ ಏನು 2007ರಲ್ಲಿ ಕೆಲಸ ಪ್ರಾರಂಭ ಆಯಿತು. 7,20,00,000 ಆದರೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಮತ್ತೆ 2013ನೇ ಒಂದು ಇಶ್ಯೂಯಲ್ಲಿ ಪೂರ್ಣಗೊಳಿಸಿವೆ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಕೆಲಸ ತಗೊಂಡ್ಮೇಲೆ ಅದು ಪೂರ್ಣ ಆಗಬೇಕು. ಅಲ್ಲಿ ಗುಂಡಿಗಳಷ್ಟೇ ಆಗಿ ಹೊರತಾಗಿ ಅದನ್ನ ಬಿಟ್ರೆ ಅಲ್ಲಿ ಸಂಪೂರ್ಣ ಯಾವುದೇ ಒಳಚರಂಡಿ ಕೆಲಸ ಆಗಿಲ್ಲ. ಯಾಕಂದ್ರೆ ನಮ್ಮ ದೇವದುರ್ಗದಲ್ಲಿ ಸುಮಾರು 40,000 ಜನ ವಾಸ ಮಾಡೋಂಥ ಒಂದು ನಗರ
ನಗರ ನಮ್ದು. ನಾನು ಕೂಡ ಅಲ್ಲೇ ನಗರದಲ್ಲೇ ವಾಸ ಮಾಡೋದ್ರಿಂದ ದಿನ ಬೆಳಕಾದ್ರೆ ಸಾಕು ಒಳಚರಂಡಿ ಸಮಸ್ಯೆ ಬಹಳಷ್ಟು ಆಗ್ತಿದೆ. ಇದರಿಂದ ಸಾಕಷ್ಟು ರೋಗ ರುಜಿಗಳು, ಮಲೇರಿಯಾ ಅಂತ ಒಂದು ಮಾರಣಾಂತಿಕ ರೋಗಗಳು ಅಟ್ಯಾಕ್ ಆಗ್ತಾವ. ಆದ್ರೆ ಇದನ್ನ ಆದಷ್ಟು ಬೇಗ ಮುಗಿಸಿಕೊಡ್ಬೇಕು ಅನ್ನೋಂಥದ್ದು ನಾನು ಸರ್ಕಾರದ ಒಂದು ಗಮನಕ್ಕೆ ತರಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಮತ್ತೊಂದು ಇನ್ನೊಂದೇನಂತಂದ್ರೆ ನಮ್ಮ ಪುರಸಭೆ ವತಿಯಿಂದಾನೆ ಏನೀಗ 35 ಲಕ್ಷ ರೂಪಾಯಿ ಈಗ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಏನು ನೀವು ದುಡ್ಡು ಕಟ್ಟಬೇಕು, ಅದಾದ್ಮೇಲೆ ನಾವು ಅದನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ. ನಮ್ಮಲ್ಲಿ ಅಷ್ಟು ದುಡ್ಡು ಇಲ್ಲ ನಮ್ಮ ಪುರಸಭೆಯಲ್ಲಿ. ಹಂಗಾಗಿ ಯಾಕಂದ್ರೆ ನಮಗ ಬಹಳಷ್ಟು ಯಾವುದೇ ಅಲ್ಲಿ ದುಡ್ಡು ಬರ್ತಾ ಇಲ್ಲ, ಹಂಗಾಗಿ ಅಲ್ಲಿ ಸಮಸ್ಯೆ ಆಗ್ತದ. ದಯಮಾಡಿ ಮಾನ್ಯ ಸಚಿವರು ಅದನ್ನ ಸರ್ಕಾರನೇ ಇದನ್ನ ಭರಿಸಿ ನಮಗ ಒಳಚರಂಡಿ ಒಂದು ಕಾಮಗಾರಿಯನ್ನ ಸಂಪೂರ್ಣ ಮಾಡಿಕೊಡ್ಬೇಕನ್ನಂಥದ್ದು ತಮ್ಮ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, 2008ರಲ್ಲಿ ದೇವದುರ್ಗ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಗೆ ಸುಮಾರು 7,20 ಲಕ್ಷ ರೂಪಾಯಿಗಳು ಅಂದಾಜುಪಟ್ಟಿ ಮಾಡಿದ್ವಿ ಸಭಾಧ್ಯಕ್ಷರೇ. ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿ 2013ರಲ್ಲಿ ನಾವು ಆ ಒಳಚರಂಡಿ ಕಾಮಗಾರಿಯನ್ನ ಪೂರ್ಣ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇದರಲ್ಲಿ ಒಳಚರಂಡಿ ಕೊಳವೆ ಮಾರ್ಗ ಸುಮಾರು 41.8 ಕಿಲೋಮೀಟರ್ಗಳು ಮತ್ತೆ ಆಳಗುಂಡಿ ಈ ಸೋಕ್ ಪಿಟ್ಸು 1552 ಆಳಗುಂಡಿಗಳನ್ನು ನಿರ್ಮಿಸಿ ಆ ಕೆಲಸವನ್ನು ನಾವು ಪೂರ್ಣ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇದಾದ ನಂತರ ಮಾನ್ಯ ಕರೆಂನವರು ಹೇಳಿರೋ ಪ್ರಕಾರ ಪ್ರಸ್ತುತ ಪಟ್ಟಣ ಜನಸಂಖ್ಯೆ ಜಾಸ್ತಿ ಆಗಿದೆ ಸಭಾಧ್ಯಕ್ಷ, ಮತ್ತೆ ಅದು ವ್ಯಾಪ್ತಿನೂ ಸಹ ಜಾಸ್ತಿ ಆಗಿದೆ ಸಭಾಧ್ಯಕ್ಷರೇ. ಅದರಿಂದ ಹೊಸ ಕೆಲಸ ನಾವು ತಗೋಬೇಕು ಅಂದ್ರೆ ಹಳೆ ಏನು ಪಟ್ಟಣ ಏನಿತ್ತು ಅದು ಸಾಕಾಗಿತ್ತು ಸಭಾಧ್ಯಕ್ಷ ಮುಂಚೆ ಮಾಡಿದ್ದು. ಆದರೆ ಈಗ ಹೊಸ ಕೆಲಸ ತಗೋಬೇಕು ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಅದಕ್ಕೆ DPR ಮಾಡಲಿಕ್ಕೆ 35 ಲಕ್ಷ ರೂಪಾಯಿಗಳನ್ನ ಪುರಸಭೆಯಿಂದ ಹೊಂದಿಸಬೇಕು ಸಭಾಧ್ಯಕ್ಷ. ಇಟ್ಸ್ ಎ ರೂಲ್, ಇದು ಗೊತ್ತಲ್ಲ ಸಭಾಧ್ಯಕ್ಷ, ಅವ್ರದ್ದು ಶೇರ್ ಸಭಾಧ್ಯಕ್ಷ. ಆ ಶೇರ್ ಅವರು ಲೋಕಲ್ ಬಾಡೀಸ್ ಕೊಟ್ರೇನೆ ನಾವು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದು ಸಭಾಧ್ಯಕ್ಷರೇ. ಅದರಿಂದ 35 ಲಕ್ಷ ರೂಪಾಯಿಗಳನ್ನ ದೇವದುರ್ಗ ಪುರಸಭೆಯವರು ಕಟ್ಟಿದ್ರೆ ನಾವು ಇದನ್ನ DPR ಮಾಡಲಿಕ್ಕೆ ನಾವು ಕ್ರಮ ತಗೋತೀವಿ ಸಭಾಧ್ಯಕ್ಷ. ಮತ್ತೆ ಇದರಲ್ಲಿ ಯಾವಾಗ ಮುಗಿಸ್ತೀವಿ ಅಂತ ಹೇಳಿ ಮಾನ್ಯ ಸದಸ್ಯರು ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈ ದೇವದುರ್ಗ ಮುಖ್ಯಾಧಿಕಾರಿ 35 ಲಕ್ಷ ರೂಪಾಯಿಗಳನ್ನ ಯಾವಾಗ ಕಟ್ತಾರೋ ಸಭಾಧ್ಯಕ್ಷರೇ, ಆ ದುಡ್ಡು ನಮಗೆ ಸ್ವೀಕೃತ ಆದ ನಂತರ ನಾವು ಇದನ್ನ ಅನುಮೋದನೆ ಕೊಡಲಿಕ್ಕೆ ನಾವು ಮಂಡಳಿಯಿಂದ ನಾವು ತೀರ್ಮಾನ ತಗೋಬೇಕಾಗ್ತದೆ ಸಭಾಧ್ಯಕ್ಷರೇ. ಅದಾದ್ಮೇಲೆ ನಾವು DPR ಮಾಡಿ ಈ ಕೆಲಸವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸಭಾಧ್ಯಕ್ಷ. ಮತ್ತೆ ಈಗಾಗಲೇ ದಿನಾಂಕ 2/11/2023 NGT ನಮ್ಮ ಸರ್ಕಾರ ಬಂದ್ಮೇಲೆ ಸಭಾಧ್ಯಕ್ಷ KUDFC ಇಂದ 9 KLD ಸಾಮರ್ಥ್ಯ ಈ ಮಲತ್ಯಾಜ್ಯ ಸಂಗ್ರಹಣಾ ಘಟಕಕ್ಕೆ ಸುಮಾರು 418 ಲಕ್ಷ ಅಂದ್ರೆ 4,18 ಲಕ್ಷ ರೂಪಾಯಿಗಳನ್ನ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದೀವಿ, ಟೆಂಡರ್ ಕೊಟ್ಟಿದ್ವಿ, ಮತ್ತೆ ಅವರಿಗೆ ವರ್ಕ್ ಆರ್ಡರ್ ಸಹ ನಾವು ಕೊಟ್ಟು ಈ ಕೆಲಸ ಮಾಡಲಿಕ್ಕೆ ಹೇಳಿದ್ವಿ ಸಭಾಧ್ಯಕ್ಷ. ಇನ್ನೊಂದು SBM ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸುಮಾರು 4.42 MLD ಸಾಮರ್ಥ್ಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಲಿಕ್ಕೆ ಸಭಾಧ್ಯಕ್ಷ 5.73 ಕೋಟಿ ಕೊಟ್ಟಿದ್ದೀವಿ. ಅದೇ ನೀವು ಕೊಟ್ಟ ವಿಚಾರವೆಲ್ಲ ಹೇಳಿದ್ದಾರೆ. ಪ್ರಾಬ್ಲಮ್ ಏನು, ಅಲ್ಲಿ ಒಂದು ಕಂಡೀಷನ್ ಇದೆ, 35 ಲಕ್ಷ ದೇವದುರ್ಗ ಮುನ್ಸಿಪಾಲಿಟಿ ಕಟ್ಟಬೇಕು. ಈ ದುಡ್ಡು ಎಲ್ಲಿಂದ ಕಟ್ಟುವುದಂತ ಕೇಳೋದು, ಅಲ್ಲಿ ಇನ್ಕಮ್ ಇಲ್ಲ ಅಂತ ಹೇಳಿ. ಇಲ್ಲ ಸಭಾಧ್ಯಕ್ಷ, ಅದು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಭಾಧ್ಯಕ್ಷ. ಯಾಕಂದ್ರೆ UBL ಶೇರ್ಸ್ ಇದ್ದೇ ಇರ್ತದೆ ಸಭಾಧ್ಯಕ್ಷ. ದುಡ್ಡಲ್ಲಿ ಅವರು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅದೇ ತರ ಸಿಸ್ಟಮ್ ಇರೋದು ಸಭಾಧ್ಯಕ್ಷ. 35 ಲಕ್ಷ ಅವರು ಟೌನ್ ಇಟ್ಟಾದ್ಮೇಲೆ ನಾವು DPR ತಯಾರು ಮಾಡಿ ಆಗ ನಾವು ಬೋರ್ಡ್ ಇಂದ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸಭಾಧ್ಯಕ್ಷ. ಓಕೆ ಸರ್, ಒಂದೇ ನಿಮಿಷ. ಈಗ ಅಂದ್ರೆ ಆ ಸಮಸ್ಯೆಗೆ ಪರಿಹಾರನೇ ಇಲ್ದಂಗ ಆಗ್ತದ. ಯಾಕಂದ್ರೆ ನಮ್ಮಲ್ಲಿ 35 ಲಕ್ಷ ಕಟ್ಟಕ್ ಆಗೋದಿಲ್ಲ ಅಂತಾನೆ ಇಲ್ಲಿವರೆಗೆ ಅದು ಕೆಲಸ. MLA ಗ್ರಾಂಟ್ ಇಂದ ಕೊಡಬಹುದಲ್ಲ ನೀವು ಆತರ ಏನಾರು ಹೇಳಿದ್ರೆ ಬೇಕಾದ್ರೆ ನಾವು MLA ಗ್ರಾಂಟ್ ಇಂದ ಅಂತಲ್ಲ, KKRDB ಅನುದಾನದಲ್ಲಿ ಕೊಡಂದ್ರೆ ಮಾನ್ಯ ಅಧ್ಯಕ್ಷರೇ ನಾವು ಕೊಡ್ತೀವಿ. ಇನ್ನೊಂದು FST ಏನು ಇದೇನು ಘಟಕ ಏನು ತ್ಯಾಜ್ಯ ಮಲ ತ್ಯಾಜ್ಯನ ಹೊರಗೆ ಹಾಕಂತದ್ದು ಅದಲ್ಲ, ಅದು ನಮ್ಮಲ್ಲಿ ಗಾಡಿಗಳೇ ಹೋಗೋದಿಲ್ಲ. ದಯಮಾಡಿ ಅದನ್ನ ಬಿಟ್ಟು ಈಗ ಮೊದಲೇನು ಒಳಚರಂಡಿದೇನು ಸಂಪೂರ್ಣ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಮಾತಾಡಿ ಜೊತೆಯಲ್ಲಿ. ಈಗ ಯಾವ ರೀತಿ
ಅಧ್ಯಕ್ಷ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷ. ಒಂದೇ ಸರಿ ಕಟ್ಟಕ್ಕಾಗಿಲ್ಲ ಅಂದ್ರೂ ಮಾತಾಡಿ ಬಗೆಹರಿಸಿ ಕಟ್ಟಿದ್ರೇನು ಅದನ್ನ ಆ ದುಡ್ಡನ್ನು ತಗೊಂಡು ಕೆಲಸ ಮಾಡ್ಲಿಕ್ಕೆ ಸೆಷನ್ ಆದ ನಂತರ ಅವರ ಅಧಿಕಾರಿ ಚೀಫ್ ಆಫೀಸರ್ ಮತ್ತು ಅಧ್ಯಕ್ಷ ಕರೆಸಿಕೊಂಡು ನಿಮ್ಮ ಒಳಚರಣೆ ಅಧಿಕಾರಿ ಕರೆಸಿ ಕೂತ್ಕೊಂಡು ನಿಮ್ಮ ಮುಂದೆ ಫೈನಲ್ ಆಗ್ಲಿ. ಇಲ್ಲ ನಮಗೂ ಇದ್ರ ಬಗ್ಗೆ ಆಸಕ್ತಿ ಇದೆ ಸಭಾಧ್ಯಕ್ಷ. ಸೆಕ್ರೆಟರಿ ಹೇಳಿದ್ದಾರೆ ಅದು ಹಂತವಾಗಿ ದುಡ್ಡು ಕಟ್ಟಿದ್ರೆ ಅಟ್ಲೀಸ್ಟ್ ಒಂದೇ ಸರಿ ಕಟ್ಟಕ್ ಆಗಿಲ್ಲ ಅಂದ್ರೂ ಎಷ್ಟಿದೆಯೋ ಅಷ್ಟು ಕಟ್ಟಿದ್ರೆ ನಾವು ಆ ಕೆಲಸ ಮಾಡ್ಲಿಕ್ಕೆ ನಾವು ಈಗ ತಾವು ಇಲಾಖೆಗೆ ಬರೀರಿ ಸಭಾಧ್ಯಕ್ಷರೇ, ಪುರಸಭೆಗೆ ಬರೆಸಿ ನೀವು ಬೇಕಾದ್ರೆ ಅಲ್ಲಿಂದ ಇದು ಮಾಡಿ. ದೇವೇಗೌಡ ಜಿಟಿ. ಥ್ಯಾಂಕ್ ಯು. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1365 ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನ ಕೇಳಿದ್ದೇನೆ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರ ಹೆಬ್ಬಾಳ, ಊಟಗಳ್ಳಿ, ಬೆಳಗೊಳ 160, ಅದು ಮಂಡ್ಯಕ್ಕೆ ಬರುತ್ತೆ, ಬೆಳವಾಡಿ, ಕಡ್ಕೊಳ, ಇದರಲ್ಲಿ ಕೂರ್ಗಳಿನೂ ಸನ್ಮಾನ್ಯ ಸಚಿವರೇ ಕೂರ್ಗಳಿನೂ ಕೂಡ ಬರುತ್ತೆ. 472 ಎಕರೆ, 278 ಇಂಡಸ್ಟ್ರಿ ಇದಾವೆ. ಅದು ಸೇರಿದ್ರೆ 1299 ಕೈಗಾರಿಕೆಗಳು ಇದಾವೆ ಅಂತೇಳಿ ತಮ್ಮ ಅಂಕಿಅಂಶದ ಪ್ರಕಾರ ಕೊಟ್ಟಿದ್ದೀರಿ. ನಾನು ತಮ್ಮಲ್ಲಿ ಕೇಳ್ತಕ್ಕಂಥದ್ದಿಷ್ಟೇ, ಏನು CSR ಫಂಡ್ ಇದೆ, CSR ಫಂಡು ಏನು ಬಳಕೆ ಆಗ್ತಾ ಇದೆ, ಇಷ್ಟೊಂದು ಇಂಡಸ್ಟ್ರಿಗಳಿದಾವೆ. ನಾನು ತಮ್ಮಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, CSR ಫಂಡನ್ನ ಸರ್ಕಾರಿ ಶಾಲೆಗಳಿಗೆ ಇವ್ರು ಬರೀ ಒಂದೊಂದು ಶಾಲೆಗಳು ತಗೊಂಡಿದ್ರು ಅಧ್ಯಕ್ಷರೇ, ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ಬಡ ಮಕ್ಕಳು ಓದ್ತಕ್ಕಂಥ ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ, ಅವ್ರಿಗೆ ಪೀಠೋಪಕರಣಗಳಿಗೆ, ಅಂಗನವಾಡಿಗಳಿಗೆ ಸಂಪೂರ್ಣವಾಗಿ CSR ಫಂಡನ್ನ ಸರ್ಕಾರಿ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮಾತ್ರ ಕೊಡಬೇಕು ಅಂತಕ್ಕಂಥದ್ದನ್ನ ತಾವು ಮಾಡಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೇವೆ ಅಧ್ಯಕ್ಷರೇ. ಹಿಂದೆ ಕಡಿಮೆ ದುಡ್ಡು ಸರ್ಕಾರದಿಂದಾನೇ ದುಡ್ಡು ಕೊಟ್ಟು ಅವ್ರಿಗೆ ಕಡಿಮೆ ರೇಟಲ್ಲಿ ಜಮೀನು ಕೊಟ್ಟು ನೀರು, ವಿದ್ಯುತ್ ಶಕ್ತಿ ಎಲ್ಲ ಕೊಡ್ತಾ ಇದ್ರು ಕೂಡ ಆ ಭೂಮಿ ಕಳ್ಕೊಂಡಿರೋರಿಗೆ ನೌಕರಿ ಸಿಕ್ಕಿಲ್ಲ ಅಧ್ಯಕ್ಷರೇ. ಅವ್ರು ಧರಣಿ ಮಾಡಿದ್ರೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಬತ್ತಾರೆ ಅಧ್ಯಕ್ಷರೇ. ಇವತ್ತು ನೌಕರಿ ಇಲ್ಲ, ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಡಿಮೆ ಆ ಭಾಗದ ರೈತರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ CSR ನಿಧಿಯನ್ನ ಬಳಸಬೇಕು. ಇವತ್ತು ಎಂತೆಂತ ಇನ್ಫೋಸಿಸ್ ಇದೆ, ಬೆಮೆಲ್ ಇದೆ, ಬಹಳಷ್ಟು ಕೈಗಾರಿಕೆಗಳಿದ್ದಾವೆ ಅಧ್ಯಕ್ಷರೇ. ನಾನು ಮುಖ್ಯಮಂತ್ರಿಗಳು ಇಲ್ಲ ಇದ್ದಾರೆ, ಮುಖ್ಯಮಂತ್ರಿಗಳೇ ಪೊನ್ನಣ್ಣ ಒಂದ್ ನಿಮಿಷ, ನಮ್ಮ ಈ ಜಿಲ್ಲಾಧಿಕಾರಿಗಳು ಒಂದ್ ನಿಮಿಷ, ಮುಖ್ಯಮಂತ್ರಿಗಳಿಗೆ ಗಮನ ಸೆಳೀತಾ ಇದ್ದೀನಿ. ಜಿಲ್ಲಾಧಿಕಾರಿಗಳ ಸಮಿತಿ ಕೈಗಾರಿಕೋದ್ಯಮಿಗಳ CSR ಫಂಡ್ ಅನ್ನ ರಿವ್ಯೂ ಮಾಡ್ತಾರೆ. ಆ ಲೋಕಲ್ ಇರ್ತಕ್ಕಂಥ ಶಾಸಕರುಗಳನ್ನ ಅಲ್ಲಿ ಒಂದು ಸದಸ್ಯರನ್ನ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಇಲ್ಲದೆ ಏನು ಗೊತ್ತಿಲ್ಲ, CSR ಫಂಡು ಭೂಮಿ ಕಳ್ಕೊಂಡಿರೋ ಇದರಲ್ಲಿ ಏನ್ ಕಟ್ಟಿದ್ದಾರೆ, ಅವ್ರಿಗೆ ನೌಕರಿನೂ ಇಲ್ಲ, CSR ಫಂಡು ಅಲ್ಲಿಗೆ ಬಳಕೆ ಆಗ್ತಾ ಇಲ್ಲ. ಆ ಪ್ರದೇಶದ ಶಾಲೆಗಳಿಗೆ, ಬಡ ಪ್ರೈಮರಿ ಸ್ಕೂಲ್ಗಳಿಗೆ, ಹಿರಿಯ ಪ್ರಾಥಮಿಕ ಶಾಲೆ, ಅಂಗನವಾಡಿಗಳಿಗೆ ಉಪಯೋಗಿಸಬೇಕು ಅಂತೇಳಿ ನೀವೊಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಸಚಿವರಿಗೆ ಅವ್ರು ಕೇಳಿದಂತ ಪ್ರಶ್ನೆಗೆ ಎಷ್ಟು ಸುಮಾರು ಕೈಗಾರಿಕೆಗಳ ಸಂಖ್ಯೆ 1105 ಪ್ರದೇಶ 1181 ಸುಮಾರು 3244 ಎಕರೆ ಜಮೀನು ಕೈಗೆಷ್ಟು ಕೊಟ್ಟಿದ್ದೀವಿ. ಅದರಲ್ಲಿ 1181 ಘಟಕಗಳಲ್ಲಿ 1090 ಘಟಕಗಳು ಅನುಷ್ಠಾನಗೊಂಡಿದ್ದಾವೆ. ಅದರಲ್ಲಿ 24 ಘಟಕಗಳು ಅನುಷ್ಠಾನ ಪ್ರಗತಿಯರು, 54 ಘಟಕಗಳು ಚಾಲ್ತಿ ಆಗಿಲ್ಲ. 8 ಕೈಗಾರಿಕೆ ನಿವೇಶನ ಸಂಬಂಧಿತ ನ್ಯಾಯಾಂಗ ಪ್ರಕರಣದಲ್ಲಿ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಾನು ಹೇಳ್ತೀನಿ. ನಾನು ಆಮೇಲೆ ಅದಕ್ಕೆ ಸೇರಿಸಿನ ಇದು ಮಾಡ್ತೀನಿ. ಅಲ್ಲದೆ 2 ಘಟಕ 34 ಬಿಟ್ಟು ನೋಟಿಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ಏನೋ ಅದು ನಿವೇಶನ ಹಿಂಪಡ್ಕೊಂಡಿದ್ದೀವಿ, ಒಂದರಲ್ಲಿ ಕೋರ್ಟ್ನಲ್ಲಿ ಹೋಗಿದೆ. ಮನೆ ಸಭಾಧ್ಯಕ್ಷರ ಈ CSR ಅಂದ್ಮೇಲೆ ಬಹಳ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಈ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಾಮಾಜಿಕ ನ್ಯಾಯದ ಸಲುವಾಗಿ ಇದು ಮಾಡುವಂತದ್ದು. ಇದು ಕೇಂದ್ರ ಸರ್ಕಾರದ ಕಂಪನಿ ಕಾಯ್ದೆ. ಈ ಕಾಯ್ದೆ 2013 ಅದರ ಪ್ರಕಾರ ಏನು ಹೇಳ್ತದೆ ಅಂದ್ರೆ 500 ಕೋಟಿಗಿಂತ ಹೆಚ್ಚಿನ ಇರುವಂತ ಕಾರ್ಖಾನೆ ಉದ್ದಿಮೆ 500 ಕೋಟಿಗಿಂತ ಜಾಸ್ತಿ ಇರಬೇಕು. 1,000 ಕೋಟಿ ರೂಪಾಯಿ ಅಥವಾ 1,000 ಕೋಟಿ ರೂಪಾಯಿ ಟರ್ನ್ ಓವರ್ ಇರಬೇಕು. ಆ 1,000 ಕೋಟಿ ರೂಪಾಯಿ ಟರ್ನ್ ಓವರ್ ಇದ್ದು 5 ಕೋಟಿ ಪ್ರಾಫಿಟ್ ಇರಬೇಕು. ಆ 5 crores ಪ್ರಾಫಿಟ್ 3 ವರ್ಷಗಳ ಕನಿಷ್ಠ ಇದನ್ನ ಶೇಕಡ 2%. ಅಂದ್ರೆ ಒಂದೇದು 500 crores ಅಬೌವ್ ಆರ್ 1000 crores ಟರ್ನ್ ಓವರ್ ಆರ್ 5 crores ಪ್ರಾಫಿಟ್ ಲಾಸ್ಟ್ 3 years ಅವರೇಜ್ ಅನ್ನು ತೆಗೆದುಕೊಂಡು 2% ಅದನ್ನ
ಖರ್ಚು ಮಾಡಿ ಎಲ್ಲರಿಗೂ ಇದು ಅನ್ವಯ ಆಗಿದ್ರ ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್ಗಳಿಗೆ ಎಲ್ಲರೂ ಕೂಡ ಬಹಳಷ್ಟು ಅದಾವೆ ಅಂದ್ರೆ ತಮ್ಮ ಗಮನಕ್ಕಿರಲಿ. ಅಂದ್ರೆ ದೊಡ್ಡ ಈ ಇಂಡಸ್ಟ್ರೀಸ್ಗಳಿಗೆ ಹೇಗೆ ತಾವು ಹೇಳಿದ್ರಿ ಇನ್ಫೋಸಿಸ್ ದೊಡ್ಡ ದೊಡ್ಡ ಎಂಥವಿದಾವಲ್ಲ ಅಂಥವ್ರಿಗೆ ಇದೆಲ್ಲ ಅಪ್ಲೈ ಆಗ್ತದೆ. ಸೊ ಈಗ ಆಗ CSR ಬಂದ್ಮೇಲೆ ಈಗ ತಾವೇನು ಇದನ್ನು ಮಾಡಿದಿರಿ. ಮೊನ್ನೆ ನಾವು ವೇಮ್ಗಲ್ಗೂ ಹೋಗಿದ್ದೆ, ಅಲ್ಲಿನೂ ಕೂಡ ಬಹಳಷ್ಟು ಡಿಮಾಂಡ್ ಇದೆ. ಇವತ್ತು ನಾವು ಒಂದು ವಿಚಾರ ಮಾಡ್ತಾ ಇದ್ದೀವಿ, ಚಿಂತನೆಯನ್ನು ಮಾಡ್ತಾ ಇದೀವಿ. ನಾನು ಇವತ್ತು ಬೆಳಗ್ಗೆನೂ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಚರ್ಚೆ ಮಾಡಿದ್ದೀವಿ. ಈಗ ಒಂದು ರೇಷಿಯೋ ಹಾಕೊಂಡು ಆ ಗ್ರಾಮ ಪಂಚಾಯತ್ ಲಿಮಿಟ್ ಅಥವಾ 10 ಕಿಲೋಮೀಟರ್ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇವತ್ತು ಸಹ ಕನಿಷ್ಠ ಪಕ್ಷ ಒಂದು ಇಂತಿಷ್ಟು ಹಣವನ್ನ ಅಲ್ಲಿ ಏನು ಕಾರ್ಖಾನೆಗಳಿಗೆ ಏನು ಕ್ವಾಲಿಫೈ ಆಗ್ತಾರ CSRಗೆ ಅವ್ರು ಖರ್ಚು ಮಾಡಬೇಕು ಅಂತೇಳಿ ಒಂದು ಅಡ್ವೈಸ್ ಅನ್ನ ಇವತ್ತು ಸರ್ ಅವ್ರಿಗೆ ಕೊಡ್ಲಿಕ್ಕೆ ಬಯಸಿದ್ವಿ. ಎರಡನೇದಾಗಿ ತಾವು ಉದ್ಯೋಗದ ಬಗ್ಗೆ ಹೇಳಿದ್ರಿ. ಉದ್ಯೋಗದಲ್ಲಿ ಏನಾಗಿದೆ ಇವತ್ತು ಸಹ ಯಾರು ನಮ್ಮ ಕಡೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ, ನಮ್ಮ ಪಾಲಿಸಿಯಲ್ಲಿ ಯಾರು ನಮ್ಗೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ ಅವ್ರಿಗೆ ಉದ್ಯೋಗನ ನಾವು ಅವ್ರು ಕೊಡಬೇಕಾಗ್ತದೆ. ಇದಾಗಿನೂ ಕೂಡ ತಾವು ಎಲ್ಲಿ ಮಾಡಿಲ್ಲ ರಿವ್ಯೂ ಮಾಡ್ತೀವಿ. ಅದನ್ನ ಈಗಾಗಲೇ ನಾವು ಒಂದ್ ಸೆಟ್ ಎಲ್ಲಾನು ಕೂಡ ಇಡೀ ಸ್ಟೇಟ್ ನಲ್ಲಿ ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಸಮಗ್ರ ಮಾಹಿತಿಯನ್ನು ನಾವು ತರಿಸ್ಕೊಂಡಿದ್ದೀವಿ. ಅದು ಮಾನಿಟರ್ ನಾವು ಮಾಡ್ತಾ ಇದೀವಿ. ಈಗೂ ತಾವು ಹೇಳಿದಿರಲ್ಲ ಇದು ತಮ್ಮ ಇದನ್ನು ಕೂಡ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕಾಗಿದ್ದು ಕರ್ತವ್ಯ. ಅವತ್ತು ಭೂಮಿ ಭೂಮಿ ಕಳ್ಕೊಂಡ ರೈತರಿಗೆ ಅದನ್ನು ಕೂಡ ಇವತ್ತು ನಾವು ಮಾನಿಟರ್ ಮಾಡ್ತಾ ಇದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಆ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಸದಸ್ಯರು ಹೇಳುದು ಬಹಳ ಸರಿಯಾಗಿದೆ. ಆ ರೀಜನ್ ನಲ್ಲೇ ಇವತ್ತು ಖರ್ಚು ಆಗಬೇಕು ಮತ್ತು ಅದನ್ನ ಒಂದು ರೇಡಿಯಸ್ ಯಾವ ರೀತಿ ಆ ರೀಜನ್ಗೆ ಇದು ಆಗಬೇಕು ಅಂತ ಇಟ್ಕೊಂಡು ಮಾನದಂಡ ಫಿಕ್ಸ್ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀರಿ, ದಕ್ಷತೆಯಿಂದ ಮಾಡ್ತೀರಿ. ದಯಮಾಡಿ ಮನವಿ ಮಾಡೋದು ಹೇಳಿದ್ರೆ ಮೈಸೂರಿನಲ್ಲಿ ಬಂದು ಇವೊಂದು ಮೀಟಿಂಗ್ ಮಾಡಿ ಇದೊಂದು ನಿರ್ಣಯ ಕೂಡಲೇ ಮಾಡಿದ್ರೆ ಈ ಬಾರಿ ಶಾಲೆಗಳು ಕಟ್ಟಲಿಕ್ಕೆ ಅಂಗನವಾಡಿಯವ್ರಿಗೆ ಅನುಕೂಲ ಆಗುತ್ತೆ. ದಯಮಾಡಿ ಅಂಗನವಾಡಿ ಶಾಲೆಗೆ ರಿಸರ್ವ್ ಮಾಡಿ ರಸ್ತೆ ಕೊಡ್ತೀರಿ, ನೀರು ಕೊಡ್ತೀರಿ, ಲೈಟ್ ಕೊಡ್ತೀರಿ. ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ, ಅವ್ರನ್ನ ಉಪಯೋಗಿಸ್ಕೊಂಡು ಹೇಳಿದ್ರಿ ತಾವು ಬಹಳ ಅನುಕೂಲ ಆಗ್ತದೆ ಅಂತ ಮೊದಲೇ ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಶ್ರೀವಾಸ್ತವ್ TS. ಸನ್ಮಾನ್ಯ ಅಧ್ಯಕ್ಷರ, 1422 ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಸನ್ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರ ಉತ್ತರ ಕೊಟ್ಟಿದ್ದಾರೆ. ನಾನು ಎತ್ತಿದ ಪ್ರಶ್ನೆ ಏನು ಅಂದ್ರೆ, ನಮ್ಮ ಕ್ಷೇತ್ರದೊಳಗೆ ಪೌರ ಕಾರ್ಮಿಕರ ವಸತಿ ಕಟ್ಟಡ ಇದೆ ಅಧ್ಯಕ್ಷರೇ. ಆ ವಸತಿ ಕಟ್ಟಡ ಬಹಳ ಶಿಥಿಲಾವಸ್ಥೆಯಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಅದಕ್ಕೆ ಮೇಂಟೆನೆನ್ಸ್, ಅದಕ್ಕೆ ಏನು ಅನುದಾನ ಕೊಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದೆ. ಆದ್ರೆ ಇದು ನಾವು ಕಟ್ಟಿಲ್ಲ, ನಮಗ್ ಬರಲ್ಲ ಅನ್ನುವಂತ ಉತ್ತರವನ್ನ ನಗರಾಭಿವೃದ್ಧಿ ಸಚಿವರು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಉತ್ತರ ಸಿಕ್ಕಿದೆ, ಆದ್ರೆ ಪರಿಹಾರ ಸಿಕ್ತಿಲ್ಲ ಅಧ್ಯಕ್ಷರೇ. ಪೌರ ಕಾರ್ಮಿಕರ ವಸತಿ ಸಮುಚ್ಚಯ ಯಾವ ರೀತಿ ಇದೆ ಅನ್ನೋದನ್ನ ಒಂದೆರಡು ಫೋಟೋಗಳನ್ನ ತಮಗ್ ಕಳಿಸಕ್ ಬಯಸ್ತೀನಿ ಅಧ್ಯಕ್ಷರೇ. ಅಂದ್ರೆ ಫಸ್ಟ್ ಫ್ಲೋರ್ ಇದೆ, ತಡೆಗೋಡೆ ಇಲ್ಲ, ಹತ್ತಬೇಕಾದ್ರೆ ಮೆಟ್ಲೇ ಇಲ್ಲ ಅಧ್ಯಕ್ಷರೇ. ಈ ಪರಿಸ್ಥಿತಿಯಲ್ಲಿ ಇದೆ. ಪೌರ ಕಾರ್ಮಿಕರು ವಾಸ ಮಾಡ್ತಿರುವಂತ ಕಾಲೋನಿ. ಪೌರ ಕಾರ್ಮಿಕರ ಈ ವಸತಿ ಗೃಹವನ್ನು ಕಟ್ಟಿರೋದು ಕೊಳಗೇರಿ ಮಂಡಳಿ ಅಂತ ಉತ್ತರ ಬರ್ತಾ ಇದೆ. ಕೊಳಗೇರಿ ಮಂಡಳಿಯ ಕೊಳಚೆ ಮಂಡಳಿಯವ್ರದ್ದು ಮೇಂಟೆನೆನ್ಸ್ ಕೊಡ್ತಿಲ್ಲ. ನಗರ ಪಾಲಿಕೆಯಲ್ಲಿ ಹಣ ಇಲ್ಲ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದಕ್ಕೆ ಏನು ಪರಿಹಾರ ಸಿಗ್ತಾ ಇಲ್ಲ. ವಾಸ ಮಾಡೋದಾದ್ರೂ ಹೇಗೆ? ನಾಳೆ ಅವ್ರಿಗೇನಾದ್ರೂ ತೊಂದರೆ ಆದ್ರೆ, ಜೀವಕ್ಕೆ ಹಾನಿ ಆದ್ರೆ ನಾಳೆ ಅವತ್ ಪರಿಹಾರ ಕೊಡ್ತೀವಿ. ನಾನು ಹೇಳ್ತಾ ಇರೋದು ಈ ರೀತಿಯ ವಸತಿ ಸಮುಚ್ಚಯಗಳ. ಶ್ರೀವಾಸ್ ಅವರೇ, ನೀವು ನಿಮ್ಮ ಮುಖ ಕಾಣುದಿಲ್ಲ ಟಿವಿ ಅವರಿಗೆ. ಸರ್ ಪೋಷಕ ಕೆಳಗಿಡಿ. ಸರ್ ನಾನು ಕೆಳಗಿಡಿ. ಇಲ್ಲ, ನಿಮ್ಮ ಮುಖ ಟಿವಿಯಲ್ಲಿ ನಿಮ್ಮ ಮುಖ ಕಾಣುದಿಲ್ಲ ಸರ್. ಅದಿಲ್ಲ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್. ನಾನು ಹೇಳ್ತಿರೋದೇನು ಅಂದ್ರೆ, ಈ ತರ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ 3 ಮಾಡಿದ್ದು ಕಟ್ಬಿಟ್ಟಿದ್ದಾರೆ. ಮೇಲ್ಗಡೆಯಿಂದ ನೀರ್ ಲೀಕ್ ಆಗ್ತಾ ಇದೆ. ಯಾರು ಇದಕ್ಕೆ ಮೇಂಟೆನೆನ್ಸ್ ಮಾಡೋದು? ಎಲ್ಲಿ ಇದಕ್ಕೆ ಹಣ ಒದಗಿಸೋದು? ಒಂದೊಂದು ಇದಕ್ಕೆ ಪರಿಹಾರ ಏನು ಅನ್ನೋದೇ ತಮ್ಮ ಮುಖಾಂತರ ಕೇಳಕ್ ಸರ್ಕಾರ ಬಯಸ್ತೀನಿ. ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ, ಇವರು ಸದಸ್ಯರು ಕೇಳಿದ್ರು, ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪೌರ ಕಾರ್ಮಿಕರ ವಸತಿ ಸಮುಚ್ಚಯಗಳು ಅದು ಎಲ್ಲ ಶಿಥಿಲಾವಸ್ಥೆ ತಲುಪಿದೆ ಅಂತ ಕೇಳಿದ್ರು ಸಭಾಧ್ಯಕ್ಷರೇ. ಇದು ವಲಯ 1, 2, 3, 9 ಈ 19 ವಾರ್ಡ್ಗಳು ಬರ್ತದೆ ಸಭಾಧ್ಯಕ್ಷರೇ ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ. ಆದ್ರೆ ನಾವು ಕಟ್ಟಿಲ್ಲ ಸಭಾಧ್ಯಕ್ಷರೇ. ಅದು ಆದ್ರಿಂದ ನಾವು ಉತ್ತರ ಹೇಳಿದೀವಿ, ಅದನ್ನ ನಾವು ಕಟ್ಟಿಲ್ಲ, ಅದನ್ನ ಮೇಂಟೈನ್ ಮಾಡುವಂಥದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕೆಸರೆ ಗ್ರಾಮದಲ್ಲಿ ನಾವು ವಸತಿ ಸಮುಚ್ಚಯವನ್ನು ನಾವು ನಿರ್ಮಾಣ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಅದ್ರ ಬಗ್ಗೆ ಅವ್ರದ್ದೇನಾದ್ರೂ ಪರ್ಟಿಕ್ಯುಲರ್ಸ್ ಇದ್ರೆ ಕೇಳ್ಬೋದು ಸಭಾಧ್ಯಕ್ಷರೇ. ಆದ್ರೆ ಈಗ ಶ್ರೀವತ್ಸ ಅವ್ರು ಕೇಳ್ತಿದ್ದಾರೆ,
ಇದು ಬಹಳ ಶಿಥಿಲಾವಸ್ಥೆಗೆ ಬಂದಿದೆ. ಮುನ್ಸಿಪಾಲಿಟಿ ಸ್ವಂತ ಗ್ರಾಂಟ್ ಅಲ್ಲಿ ಕಟ್ಟಲಿಕ್ಕೆ ಸ್ಲಮ್ ಬೋರ್ಡ್ ಇಂದ ಕಟ್ಟಿರೋದು. ಅದೇ ಸ್ಲಮ್ ಬೋರ್ಡ್ ಇಂದ ಅವ್ರ ಜೊತೆ ಮಾತಾಡಿ ಮಾನ್ಯ ಜಮೀರ್ ಅಹಮದ್ ಅವ್ರ ಹತ್ರ ಜಮೀರ್ ಕುತ್ಕೊಳ್ಳಪ್ಪ, ಈಗ ಅವ್ರು ಕೇಳ್ತಾವ್ರು ಕುತ್ಕೊ, ನೀನ್ ಸೆಂಟ್ರಲ್ ಎದ್ ನಿಂತ್ಕೊಂಡ್ರೆ ಮತ್ತೆ ಈಗ ನೀವು ನಗರೋತ್ಥಾನಕ್ಕೆ ಗ್ರಾಂಟ್ ಕೊಡ್ತೀರಿ, ನಗರೋತ್ಥಾನದಲ್ಲಿ ನಗರಸಭೆ ಗ್ರಾಂಟ್ ಕೊಡ್ತೀರಲ್ಲ, ನಗರೋತ್ಥಾನದಲ್ಲಿ ಅದರಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ ಇವರಿಗೆ? ಇಲ್ಲ, ಕಟ್ಟಿ ಆಗೈತೆ, ರಿಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೇಂಟೆನೆನ್ಸ್ ಬಗ್ಗೆ ಕೇಳ್ತಿದ್ದಾರೆ. ಆದ್ರಿಂದ ನಾನು ನಮ್ಮ ಜಮೀರ್ ಅಹಮದ್ ಅವ್ರ ಹತ್ರ ಮಾತಾಡಿ ಇದಕ್ಕೆ ಏನು ಪರಿಹಾರ ಮಾಡ್ಬೇಕು ಅಂತ ಹೇಳಿ ಜಮೀರ್ ಅಣ್ಣ ಹತ್ರ ಮಾತಾಡಿ ಇದಕ್ಕೆ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸಭಾಧ್ಯಕ್ಷ. ಅಧ್ಯಕ್ಷರೇ 1 ಮಿನಿಟ್. ಅವರು ಹೇಳುವಂತದ್ದು ಸ್ಲಮ್ ಬೋರ್ಡ್ ನಿಂದ ಕೊಟ್ಟರೆ ಸ್ಲಮ್ ಬೋರ್ಡ್ ನವರು ಕಾರ್ಪೊರೇಷನ್ ಗೆ ಹ್ಯಾಂಡ್ ಓವರ್ ಮಾಡಿದ ನಂತರನೇ ಕಾರ್ಪೊರೇಷನ್ ಪೌರ ಕಾರ್ಮಿಕರಿಗೆ ಅವಕಾಶ ಕೊಡೋದು. ಸ್ಲಮ್ ಬೋರ್ಡ್ ನವರು ಕಟ್ಟಾದ ನಂತರ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ತಾರಲ್ಲ, ಆಯ್ತು ಸಭಾಧ್ಯಕ್ಷ, ಆಯ್ತು. ರಸ್ತೆಗಳು ಅವೆಲ್ಲ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಕುಡಿಯೋ ನೀರು ಸಮಸ್ಯೆ ಅಲ್ಲಪ್ಪ, ಇದು ಬಿಲ್ಡಿಂಗ್, ಇದನ್ನ ಹ್ಯಾಂಡ್ ಓವರ್ ಮಾಡುವಂತದ್ದು ಸ್ಲಮ್ ಬೋರ್ಡ್ ಇಂದ ಕಟ್ಟಿದ್ದಾರೆ. ಜಮೀರ್ ಅಣ್ಣ ಹತ್ರ ಮಾತಾಡಿ ಯಾವ ತರ ಮೇಂಟೈನ್ ಮಾಡಬೇಕು, ಏನ್ ಶಿಥಿಲಾವಸ್ಥೆ ಇದೆ ಅದನ್ನ ಸರಿ ಮಾಡಲಿಕ್ಕೆ ನಾನು ಪರಿಹಾರ ಮಾಡ್ಕೊಡ್ತೀನಿ. ಶಿವಸ್ ಅವರೇ, ವಿಲ್ ಡೂ ಇಟ್. ಅದ್ರ ಬಗ್ಗೆ ಏನು ಇನ್ನೂ ತೀರ್ಮಾನ ತಗೊಂಡಿಲ್ಲ. ಈಗ ಅವರು ನಿಮಗೆ ಕರೆಸಿ ನಮ್ಮ ಹೌಸಿಂಗ್ ಸಚಿವರ ಜೊತೆ ನಗರ ಸಚಿವ ಕೂತ್ಕೊಂಡು ಒಂದು ಗೈಡ್ ಲೈನ್ ಮಾಡಿ ಇಂಥ ಸಮಸ್ಯೆ ನಿಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲ ನಗರ ವ್ಯಾಪ್ತಿಯಲ್ಲಿ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತದೆ, ಕಟ್ಟಿರ್ತದೆ, ಮೇಂಟೆನೆನ್ಸ್ ಹೇಗೆ ಮಾಡುದು ಅಂತ ಹೇಳಿಕೊಂಡು ಅದನ್ನು ಕೂತ್ಕೊಂಡು ಅದನ್ನು ಬಗೆಹರಿಸಿ. ಧನ್ಯವಾದಗಳು ಸರ್. ನಮ್ದು ನಾರಾಯಣ ಸ್ವಾಮಿ ಸಭಾಧ್ಯಕ್ಷ ಹ್ಯಾಂಡ್ ಓವರ್ ಮಾಡಿಕೊಟ್ಟಿಲ್ಲ ಸಭಾಧ್ಯಕ್ಷರೇ. ಈಗ ನಿಮ್ಮ ಪ್ರಶ್ನೆ ವರ್ಗಾವಣೆ ಆಗಿದೆ ಮೀನುಗಾರಿಕೆಗೆ ಅಲ್ಲ ಹೈನುಗಾರಿಕೆಗೆ ವರ್ಗಾವಣೆ